8ನೇ ಕ್ಲಾಸ್ ಓದೋವರೆಗೂ ನನಗೊಬ್ಬ ತಂದೆ ಇದ್ದಾರೆ ಅನ್ನೋ ಕಲ್ಪನೆ ನಮ್ಗೆ ಇರಲಿಲ್ಲ. 20 ವರ್ಷಕ್ಕೆ ಒಬ್ಬ ಮಗ ಹುಟ್ಟಿದ ನಂತರ ಒಬ್ರು ನನ್ನ ಜೊತೆಗೆ ಒಬ್ರು ಇರ್ತಾರ. ಅವ್ರು ಎಲ್ಲಿವರೆಗೆ ಇರ್ತಾರ ಅಂದ್ರೆ ನಾನು 9 ತಿಂಗಳು ಪ್ರೆಗ್ನೆಂಟ್ ಆಗೋವರೆಗೆ ಇರ್ತಾರ. 9ನೇ ತಿಂಗಳು ಪ್ರೆಗ್ನೆಂಟ್ ಆದಾಗ ನಾನು ಡೆಲಿವರಿ ಆದಾಗ ನಮಗೆ ಬಿಟ್ಟು ಹೋಗ್ಬಿಡ್ತಾರ. ಹಾಸ್ಪಿಟ್ಲಿಗೆ ಡೆಲಿವರಿಗೆ ಹೋಗ್ತಾನು, ಕರ್ಯಾಕ್ ಹೋದ್ರೆ ನನಗೆ ಬರಾಕಾಗಂಗಿಲ್ಲ ಅಂತ ಹೇಳ್ಬಿಡ್ತಾರ. ಹಾಸ್ಪಿಟಲ್ ಒಳಗೆ ಡೆಲಿವರಿ ಆದ ನಂತರ ಯಾರು ಬಿಲ್ ಕೊಡಾಕ ಮುಂದೆ ಬರೋದಿಲ್ಲ. ಎಲ್ಲರಿಗೂ ಅಂಗಲಾಸ್ತೀವಿ ಬಿಲ್ ಕೊಡಾಕ. ಯಾರಾದ್ರೂ ಬರ್ರಿ ದೊಡ್ಡಮ್ಮಗಳು ಕಾಕಾಗಳು ಎಲ್ಲರೂ ಇದ್ರು ಯಾರು ಕೂಡ ಬಿಲ್ ಕೊಡಾಕ ಮುಂದೆ ಬರಲ್ಲ. ಒಬ್ಬರ ಕಡೆ ಸಾಲ ಮಾಡಿ ಹಾಸ್ಪಿಟಲ್ ಬಿಲ್ ತುಂಬಿ ಡಿಸ್ಚಾರ್ಜ್ ಆಗಿ ನನ್ನ ಮಗನ ಕರ್ಕೊಂಡು ಮನೆಗೆ ಬರ್ತೀನಿ. ರೀಸೆಂಟ್ ಆಗಿ ಹಿಡಿದಿದ್ದು ಯಾವ ಕೇಸ್ ಇರ್ತಾರೆ ಎಲ್ಲ ಇವತ್ತಿಗೆ ದೇವದಾಸಿ ಮಕ್ಕಳನ್ನ ಅವ್ರನ್ನ ಬಳಸ್ಕೊಂಡು ಅವ್ರ ಜೊತೆಯಲ್ಲಿದ್ದು ಅವ್ರ ಮದುವೆ ಮಾಡ್ಕೊಂಡು ಕೂಡಲೇ ಅವ್ರನ್ನ ಜೀವಂತ ಕಡಿದು ಮುಚ್ಚಿರುವಂಥ ಉದಾಹರಣೆಗಳು ಇದಾವೆ ಸರ್. ದೇವದಾಸಿ ಮಕ್ಕಳನ್ನ ನೀನು ನನ್ನ ಜೊತೆ ನೀನು ಬಳಸ್ಕೊಂಡಿದೀಯಾ, ನೀನು ನನ್ನ ಮದುವೆ ಮಾಡ್ಕ, ನಮ್ಮ ಮನ್ಯಾಗ ನಾನು ಕರ್ಕೊಂಡವಲ್ರು ಅಂತ ನಂದಂಥ ಸಂದರ್ಭದಲ್ಲಿ ಆ ಹುಡುಗಿಯನ್ನು ಜೀವಂತವಾಗಿ ಕಡಿದು ಮುಚ್ಚಿರುವಂಥ ರಿಯಲ್ ಘಟನೆ ಉದಾಹರಣೆಗಳು ಇದಾವೆ ಸರ್. ₹100 ಪೇಮೆಂಟ್ಗೋಸ್ಕರ ನಾವು ಆ ಫೀಲ್ಡಲ್ಲಿ ಕೆಲಸ ಮಾಡೋದು. HIV AIDS ಬಗ್ಗೆ ತಾಯಂದ್ರಿಗೆ ಅವೇರ್ನೆಸ್ ಮೂಡಿಸೋದು, ಅವ್ರಿಗೆ ಕಾಂಡೋಮ್ ಸಪ್ಲೈ ಮಾಡೋದು. ಒಂದು ಟೈಮು 9th ಓದ್ಬೇಕಾದ್ರೆ ಒಂದು ಸ್ಟೇಜ್ ಕಾರ್ಯಕ್ರಮ ಇತ್ತು, ಪಾರ್ಟಿಸಿಪೇಟ್ ಮಾಡಿದ್ವಿ. ಪ್ರಶಸ್ತಿ ತಗೋಬೇಕಾದ್ರೆ ನಾವು ಸ್ಟೇಜ್ ಮೇಲೆ ಹೋದೆ. ಅಲ್ಲಿ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅವರು ಕೇಳಿದ್ರು, ನಾಗರತ್ನ ತಾಯಿ ಚೆನ್ನಮ್ಮ ಅಂತ ಹೇಳಿದ್ರು. ನಾ ಸ್ಟೇಜ್ ಮೇಲೆ ಹೋದೆ. ಆ ಟೈಮಲ್ಲಿ ನಿಮ್ಮ ಮುಂದೆ ತಾಯಿ ಹೆಸರು ಐತಿ, ತಂದೆ ಹೆಸರು ಯಾಕಿಲ್ಲ ಅಂತ ಹೇಳಿದ್ರು. ನನಗೆ ಆ ಟೈಮಲ್ಲಿ ನಾನು ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ನನಗೆ ತುಂಬ ಕಷ್ಟ ಆಯ್ತು. ಅವ್ರು ಕೇಳ್ತು ಆಲ್ಮೋಸ್ಟ್ ಇಲ್ಲ, ಬೇರೆದವ್ರಿಗೆ ಗೊತ್ತು ಆ ಪದ್ಧತಿ ಅಂದ್ರೆ ನನಗೂ ಗೊತ್ತಿಲ್ಲ ಅಲ್ಲಿವರೆಗೂ. ಅದಾದ ನಂತರ ನಾನು ರಿಟರ್ನ್ ಬಂದಿಂದ ನಮ್ಮ ತಾಯಿ ಪ್ರಶ್ನೆ ಮಾಡಿದೆ. ಅದು ನಮ್ಮ ತಾಯಿ 1 ವಾರ ಊಟನೇ ಮಾಡಿದೆ. ಇಷ್ಟು ಕಷ್ಟ ತಂದೆ ಅಂತ ಹೇಳ್ತಾರೆ. ಡೈಲಿ ಅಮೌಂಟ್ ₹150 ಕೊಟ್ಟರೆ ನಮ್ಮ ಮನೆಯಾಗ ಇರಬೇಕು, ಇಲ್ಲಾಂದ್ರೆ ಇರೋದಿಲ್ಲ. ನಿಮಗೆ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ ಅವಾಗ. ಎಲ್ಲಾರ ದೇವದಾಸಿ ಕೊಟ್ಟರೆ ಸಾಫ್ ಮಾಡ್ದಲ್ಲ ಎಡ್ಕಂದು ಬರ್ತೀನಿ, ಎಳ್ಕಂದು ಬರ್ತೀನಿ. ಪೇಷಂಟ್ ತಾಯಿ ಒಂದು ಕೂಡಿ ಎಳ್ಕೊಂಡು ಕೊಡ್ತೀನಿ. ಇಂದಿಷ್ಟು ಜನ ಇರ್ತಾರೆ ಮುಂದೆ ಇಲ್ಲದ್ರ ಸರ್. ಇವರು ಎಲ್ಲ ನಮ್ಮ ಮುಂದ್ಗಡೆ ನಾವು ಇಬ್ಬರ ಮಾಡೋಕ್ಕಾಗಲ್ಲ. ಇವತ್ತಿಗೂ ಅದು ಅಲ್ಲಲ್ಲಿ ಮಾಡ್ತಾ ಇದಾರ. ದೇವದಾಸಿ ಪದ್ಧತಿ ಇನ್ನೂ ಜೀವಂತವಾಗಿ ಇದೆ, ಇದೆಯಾ? ಇಲ್ಲ ಅಂತ ಜೀವಂತವಾಗಿ ಇದೆ ದೇವದಾಸಿ ಪದ್ಧತಿ. ಸರ್ಕಾರ ದೇವದಾಸಿ ಪದ್ಧತಿ ನಿಂತಿದೆ ಅಂತ ಹೇಳ್ತಾರೆ, ಆದ್ರೆ ದೇವದಾಸಿ ಪದ್ಧತಿ ಇನ್ನೂ ನಿಂತಿಲ್ಲ. ಜೀವನ ಕೊಲ್ಲಿಬಿಟ್ರಲ್ಲ, ತುಂಬಿ ಜೀವನ ಕೊಲ್ಲಿಬಿಟ್ರಲ್ಲ. ಕೊಲ್ಲಿ ನಿಮ್ಮ ಮೇಲೆ ಹಾಕಿ ನಿಮ್ಮನ್ನ ಒಳಗಡೆ ಹಾಕಿ ಮಗಳ ಹೇಳ್ಕೊಂಡು ಹೋದ್ಲಲ್ಲ. ನನಗೆ 3 ಮಕ್ಕಳು. ನಮ್ಮಪ್ಪ ನಮ್ಮಮ್ಮ 7 ವರ್ಷದ ಇದ್ನೈತೆ, 7 ವರ್ಷದಾಗ ಬಿಟ್ಟಾರ. ಅಮ್ಮನ ಜೊತೆಗೆ ಒಬ್ರು ಇದ್ರು, ಈಗಲೂ ಇದ್ದಾರೆ. ಅವ್ರು ಬಂದ್ರು ನಮ್ಗೆ, ನಾನು ನಿಮ್ಮ ತಂದೆ ಅಂತ ಹೇಳ್ಕೊಂಡು ಕೇಸಿ ಶಾಲೆಗೆಲ್ಲ ಬಂದು ಪರಿಚಯ ಮಾಡ್ಕೊಂಡ್ರು. ಒಂದು ಊರಿನ ಒಬ್ಬ ಜಮೀನ್ದಾರ್ ಅಥವಾ ಊರಿನ ಸಾಹುಕಾರ ಒಬ್ಬ ದೇವದಾಸಿ ಆಗುವಂತಂದು ಒಂದು ಹುಡುಗಿ ಜೊತೆಯಲ್ಲಿ ಆಕೆ ಜೊತೆಯಲ್ಲಿ ಇದ್ದು, ಆ ಹುಡುಗಿಗೆ ವಯಸ್ಸಾಗಿತ್ತು ಆಗಲಿ 20-22 ವರ್ಷ. ಆಕೆ ಜೊತೆಯಲ್ಲಿ ಸಂಸಾರ ಮಾಡಿ 3-4-5 ವರ್ಷಗಳಲ್ಲಿ ಸಂಸಾರ ಮಾಡಿ ಆ ಹುಡುಗಿ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲ ನಾನು ನೀವು ಮದುವೆ ಮಾಡ್ಕೊಂಡ ಸಂದರ್ಭದಲ್ಲಿ ಇಲ್ಲ ನಾನು ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿನ್ನ ಜೊತೆ ಹಂಗೆ ಪಾರ್ಟ್ನರ್ಶಿಪ್ ಆಗಿ ನನ್ನ ಜೊತೆಗೆ ಇರ್ತೀನಿ, ನೀನು ನನ್ನ ಜೊತೆಗೆ ಅಷ್ಟೇ ನಾನು ಹೋಗೋದು ಬರೋದು ಮಾಡ್ತೀನಿ ನಿಮ್ಮ ಮನೆಗೆ ಅಂತಂದು. ನಮಸ್ಕಾರ ಎಲ್ಲರಿಗೂ. ನಮ್ಮ ಸಿನಿಮಾದಲ್ಲಿ ಈ ದೇವದಾಸಿಯರ ಪದ್ಧತಿ ಹೇಗಿತ್ತು ಅಂತ ಮಾತಾಡಿದ್ವಿ. ಅದರ ಬಗ್ಗೆ ಇವತ್ತು ಅವತ್ತಿನ ನೋವುಗಳೇನಿತ್ತು, ಅದರಿಂದ ಹೆಂಗೆ ವಿಮುಕ್ತಗೊಂಡ್ರು ಅನ್ನೋದಕ್ಕಾಗಿ ಕೆಲವರು ಸಿನಿಮಾ ನೋಡಿದ್ದಾರೆ, ಕೆಲವರು ನೋಡಬೇಕು ಅಂತಿದ್ದವರು ಇಲ್ಲಿಗೆ ಬಂದಿದ್ದಾರೆ ನನ್ನ ನೋಡೋದಕ್ಕೆ. ಸೊ ಹಂಗಾಗಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಅವರ ಬಾಯಲ್ಲಿ ಕೇಳೋಣ ದೇವದಾಸಿ ಪದ್ಧತಿಲಿ ಅವ್ರಿಗಾದಂಥ ನೋವು ಮತ್ತು ಅವರ ಮಕ್ಕಳ ಎಜುಕೇಷನ್ ಸಿಸ್ಟಮ್ ಹೇಗಿರುತ್ತೆ. ನಮಗೆ ಯಾವಾಗ್ಲೂ ಒಂದು ಸಿನಿಮಾ ಅಂತ ಮಾಡಿದಾಗ ಒಂದೇನೋ ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ. ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ಈ ಅಂಶ ಕೂಡ ಒಂದಾಗಿದೆ. ಅದಕ್ಕೆ ಒಬ್ಬೊಬ್ಬರನ್ನೇ ಮಾತಾಡಿಸ್ತೀನಿ, ಅವ್ರಿಗಾದಂಥ ನೋವುಗಳನ್ನು ಹೇಳ್ತಾರೆ. ದಯಮಾಡಿ ಕೇಳಿಸ್ಕೊಳ್ಳಿ ಎಲ್ಲಾನು. ನನ್ನ ಹೆಸರು ನಾಗರತ್ನ ಅಂತ, ರಾಯಚೂರು ಡಿಸ್ಟಿಕ್ಕು ಮಸ್ಕಿ ತಾಲೂಕು. ನಮ್ಮ ತಾಯಿ ಬಂದು ಚೆನ್ನಮ್ಮ ಅಂತ. ನಾನು ದೇವದಾಸಿ ಮಗಳು. ಸುಮಾರು 18 ವರ್ಷದಿಂದ ನಾನು ದೇವದಾಸಿ ತಾಯಂದ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೈಲಾಪುರದ ನಿಗಮದಲ್ಲಿ ಕೆಲಸ ಮಾಡಿ ಈಗ ಸುಮಾರು 10 ವರ್ಷದಿಂದ ವಿಮುಕ್ತ ದೇವದಾಸಿ ಮೇಳ ವೇದಿಕೆ ಕರ್ನಾಟಕ ಅನ್ನೋ ಸಂಘಟನೆಯಲ್ಲಿ ನಾನು ಜಿಲ್ಲಾ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ದೇವದಾಸಿ ತಾಯಂದ್ರ ಜೊತೆಗೆ ಸುಮಾರು ಆಳವಾಗಿ ನಾವು ಹೋಗಿಸಿ ಕೆಲಸ ಮಾಡ್ತೀವಿ. ಆ ತಾಯಂದ್ರ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತಂದ್ರೆ, ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ ಯಾವುದೇ ತಾಯಂದ್ರಿಗೆ
ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಒಂದ್ ಹೇಳ್ಬೇಕಂತಂದ್ರೆ ಬರ್ತಕ್ಕಂಥ ಸೌಲಭ್ಯನೂ ಆ ತಾಯಂದ್ರು ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಅದೇ ರೀತಿ ಆ ಸೌಲಭ್ಯದಿಂದ ಆ ಕುಟುಂಬನ ಸರಿಯಾಗಿ ಕಟ್ಕೊಳಕ್ ಆಗ್ತಾ ಇಲ್ಲ. ಸುಮಾರು 5, 6, 10 ಜನ ಮಕ್ಕಳು ಇರ್ತಾರೆ. ಅವ್ರು ಕೊಡ್ತಕ್ಕಂಥ 2,000 ರೂಪಾಯಿ ಸಹಾಯಧನ ಆಗಿರ್ಬೋದು, ಅವ್ರು ಕೊಡ್ತಕ್ಕಂಥ ಸಾಲ ಸಹಾಯಧನ ಸರಿಯಾಗಿ ಮಹಿಳೆಯರಿಗೆ ಸರಿ ತಲುಪ್ತಾ ಇಲ್ಲ. ಅದ್ರ ಜೊತೆಗೆ ಸಮಾಜದಲ್ಲಿ ದಲಿತ ಕುಟುಂಬ ಅಂದ್ರೆ ಅದ್ರಾಗಿ ತುಳಿತಕ್ಕೊಳಗಾದ ಕುಟುಂಬ ಅಂತಂದ್ರೆ ನಮ್ಮ ದೇವದಾಸಿ ತಾಯಂದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಯಾವುದೇ ಒಂದು ಇನ್ಕಮ್ ಇರೋದಿಲ್ಲ ಬ್ಯಾಕ್ ಆಗಿ, ಮತ್ತೆ ಆಸ್ತಿ ಇರೋದಿಲ್ಲ, ತಂದೆ ತಾಯಿ ಮಾಡ್ತಕ್ಕಂಥ ಆಸ್ತಿ ಇರೋದಿಲ್ಲ. ಅವ್ರು ದುಡಿಬೇಕು, ತಿನ್ಬೇಕು. ಅದ್ರ ಜೊತೆಗೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರು ತಮ್ಮ ಸಂಸಾರ ನೋಡ್ಕೊಂಡು ಈ ತಾಯಂದ್ರ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಅಂತದ್ರಲ್ಲಿ ನಮ್ದು ಹೇಳ್ಬೇಕಂತಂದ್ರೆ ನಾವು ನಮ್ಮ ತಾಯಿಗೆ 2 ಹೆಣ್ಮಕ್ಳು. ನಮ್ಮಮ್ಮಗೆ ಯಾವುದೇ ಒಂದು ಆಸ್ತಿ ಇಲ್ಲ. ನಾವಿಬ್ರು ಹೆಣ್ಮಕ್ಳು. ನಮ್ಮ ತಾಯಿ ನಮ್ಮನ್ನ ಸಾಕೋಗೋಸ್ಕರ ನಮ್ಮನ್ನ ನಮ್ಮ ಅಜ್ಜಿ ಮನೆಯಾಗ ಬಿಟ್ಟು ಬಾಂಬೆಗ ಹೊಟ್ಟೆ ತಿನ್ಬೇಕಂತಾನೆ ಹೋದ್ರು. ಅಲ್ಲಿ ಈಗ್ಲೂ ಅಲ್ಲೇ ಇದಾರೆ. ಹೆಂಗಿದಾರೆ ಅವ್ರಿಗೆ ಎದ್ದು ಅಡ್ಡಾಡಕ್ಕೂ ಆಗಲ್ಲ. ಈಗ್ಲೂ ಬೆಡ್ಡಲ್ಲೇ ಇರ್ತಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಾರ. ಅಲ್ಲಿಗೆ ಆ ವಾತಾವರಣಕ್ಕೆ ಸೆಟ್ ಆಗಿಬಿಟ್ಟಾರೆ. ಇಲ್ಲಿಗೆ ಬರಕ್ ಆಗಲ್ಲ. ಈಗ ನಾವು ದುಡಿದು ನಮ್ಮ ಜೀವನ ನೋಡ್ಕೊಂಡು ಮತ್ತೆ ನಮ್ಮ ತಾಯಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡ್ಬೇಕು. ನಮ್ಗೆ ಯಾವ್ದೇ ಗಂಡ್ಮಕ್ಳು ಇಲ್ಲ. ಇದೇ ರೀತಿ ತುಂಬಾ ಜನ ಮಹಿಳೆಯರು ಇರ್ತಾರ. 4-5 ಜನ ಮಕ್ಳು ಇರ್ತಾರೆ. ಗಂಡ್ಮಕ್ಳು ಯಾರು ತಾಯಿನ ನೋಡ್ಕೊಳೋದಿಲ್ಲ. ಹೆಣ್ಮಕ್ಳ ಜಾಸ್ತಿ ನೋಡ್ಕೊಂಡು ತಾಯಂದ್ರನ್ನ. ಅದೇ ರೀತಿಯಾಗಿ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಆಸ್ತಿ ಇಲ್ಲ, ತಂದೆ ತಾಯಿ ಸಪೋರ್ಟ್ ಇಲ್ಲ. ಅವರು ಸಮಾಜದಾಗ ಯಾವ ರೀತಿ ಅಂತಂದ್ರಪ್ಪ ಅಂದ್ರೆ ದೇವದಾಸಿ ಅಂತಂದ್ರೆ ತುಂಬಾ ಕೀಳಾಗಿ ನೋಡ್ತಿದ್ರು. ಇತ್ತೀಚೆಗೆ ಸರ್ಕಾರ ಮತ್ತು ಅಧಿಕಾರಿಗಳ ಸಹಾಯದಿಂದ ಇತ್ತೀಚೆಗೆ ಏನಾಗಿತ್ತು ಅಂತಂದ್ರೆ ದೇವದಾಸಿ ಮಹಿಳೆಯರು ಅಂತಂದ್ರೆ ಇಡೀ ರಾಜ್ಯನೇ ಒಳಗೆ ನೋಡುವಂತ ಸ್ಥಿತಿ ಬಂದಿತ್ತೆ. ಅದು ನಮ್ಮ ಮೇನ್ ಕಾರಣ ಅಂತ ಅಂದ್ರೆ ನಮ್ಮ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಏನೈತಲ್ಲ ಕೆಲಸ ಮಾಡುತ್ತಾ ಇದಕ್ಕೆ ಕಾರಣಕರ್ತಾರ ಪೆಡಿಯಮ್ಮ ಮತ್ತು ಚಂದಲಿಂಗ ಕಲಾಲ್ಬಂಡಿ ಅವರಿಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೀನಿ ನಾನು. ಇಡೀ ಸಮಾಜ, ಇಡೀ ನಮ್ಮ ಕರ್ನಾಟಕ ದೇಶನ ಒಳ್ಳೆ ನೋಡ್ತಾ ಅಂತಂದ್ರೆ ಈ ವೇದಿಕೆಗೆ ಮಾಡತಕ್ಕಂಥ ಕೆಲಸ ಇದು ರಾಷ್ಟ್ರ ಮಟ್ಟಕ್ಕೂ ಇನ್ನು ಮುಟ್ಲಿ, ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂತ ಕೆಲಸನ ನಮ್ಮ ಚಂದಲಿಂಗ ಕಲಾಲ್ಬಂಡಿ ಅವರು ಮಾಡ್ಯಾರ. ಇಷ್ಟಂತ ನಾನು ಹೇಳ್ತೀನಿ. ಈಗ ನೀವು ನೋಡಿರುವಂತ ನೋವುಗಳಾಗ್ಬೋದು, ಅವಮಾನ ಆಗ್ಬೋದು, ಅದೆಲ್ಲ ಏನೇನಿತ್ತಮ್ಮ ಅವಾಗ? ನೀವು ಚಿಕ್ಕ ವಯಸ್ಸಿಂದ ನೋಡಿರುವಂತ ನಿಮ್ಮನ್ನ ಸಮಾಜದಲ್ಲಿ ಮಾತಾಡಿಸೋ ರೀತಿಯಾಗಲಿ ಅಥವಾ ನಡೆಸ್ಕೊಂಡಿದ್ದ ರೀತಿಯಾಗಲಿ ಅದಂಗೆ ಅನುಭವಿಸ್ತೀವಿ ಅದನ್ನ? ನಾನು ಬಂದು ನಾನು 8ನೇ ಕ್ಲಾಸ್ ಓದೋವರೆಗೂ ನನಗೊಬ್ಬ ತಂದೆ ಇದ್ದಾರೆ ಅನ್ನೋ ಕಲ್ಪನೆ ನಮ್ಗೆ ಇರ್ಲಿಲ್ಲ. ಎಲ್ಲರಿಗೂ ಇರ್ತಾರೆ, ಬಟ್ ನನಗೆ ಯಾಕಿಲ್ಲ ಅಂತ ನನಗೆ ಪ್ರಶ್ನೆ ಬಂದಿಲ್ಲ. ಒಂದ್ ಟೈಮು 9th ಓದ್ಬೇಕಾದ್ರೆ ಒಂದು ಸ್ಟೇಜ್ ಕಾರ್ಯಕ್ರಮ ಇತ್ತು, ಪಾರ್ಟಿಸಿಪೇಟ್ ಮಾಡಿದ್ದೆ. ಪ್ರಶಸ್ತಿ ತಗೋಬೇಕಾದ್ರೆ ನಾವು ಸ್ಟೇಜ್ ಮೇಲೆ ಹೋದೆ. ಅಲ್ಲಿ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅವರು ಕೇಳಿದ್ರು, ನಾಗರತ್ನ ತಾಯಿ ಚೆನ್ನಮ್ಮ ಅಂತ ಹೇಳಿದ್ರು. ನಾ ಸ್ಟೇಜ್ ಮೇಲೆ ಹೋದೆ. ಆ ಟೈಮಲ್ಲಿ ನಿಮ್ ಮುಂದೆ ತಾಯಿ ಹೆಸರು ಐತಿ, ತಂದೆ ಹೆಸರು ಯಾಕಿಲ್ಲ ಅಂತ ಹೇಳಿದ್ರು. ನನಗೆ ಆ ಟೈಮಲ್ಲಿ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ನನಗೆ ತುಂಬಾ ಕಷ್ಟ ಆಯ್ತು. ಅವ್ರು ಕೇಳ್ತೀವಿ ಆಲ್ಮೋಸ್ಟ್ ಎಲ್ಲ ಬೇರೆದವ್ರಿಗೆ ಗೊತ್ತು, ಆ ಪದ್ಧತಿ ಅಂದ್ರೆ ನನಗೂ ಗೊತ್ತಿಲ್ಲ ಅಲ್ಲಿವರೆಗೂ. ಅದಾದ ನಂತರ ನಾನು ರಿಟರ್ನ್ ಬಂದಿಂದ ನಮ್ಮ ತಾಯಿ ಪ್ರಶ್ನೆ ಮಾಡಿದೆ. ಅದು ನಮ್ಮ ತಾಯಿ 1 ವಾರ ಊಟನೇ ಮಾಡಿದ್ರು. ಅಷ್ಟು ಕಷ್ಟ ಆ ತಂದೆ ಅಂತ ಹೇಳ್ಕೊಂಡೆ. ಅದಾದ ನಂತರ ನಮ್ಮ ಅಮ್ಮನ ಜೊತೆಗೆ ಒಬ್ರು ಇದ್ರು, ಈಗ್ಲೂ ಇದ್ದಾರೆ. ಅವ್ರು ಬಂದ್ರು ನಮ್ಗೆ, ನಾನ್ ನಿಮ್ ತಂದೆ ಅಂತ ಹೇಳ್ಕೊಂಡು ಕೇಸಿ ಶಾಲೆಗೆಲ್ಲ ಬಂದು ಪರಿಚಯ ಮಾಡ್ಕೊಂಡ್ರು. ಈಗ್ಲೂ ತುಂಬಾ ಗೌರವ ಇದೆ ಅವ್ರ ಮೇಲೆ. ನಮ್ಮ ತಂದೆ ಅಲ್ಲ, ಬಟ್ ಆದ್ರೆ ನನ್ನ ತಂದೆ ಸ್ಥಾನ ತುಂಬಿದ್ರು ಅವರು. ಎಲ್ಲೇ ಹೋದ್ರು ಪ್ರತಿಯೊಂದು ವಿಷಯದಾಗೂ ನಿಮ್ ತಂದೆ ಯಾರು ಅಂತ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಆವತ್ತಿನ ದಿವಸ ನನಗೆ ಗೊತ್ತಾಗುತ್ತೆ ದೇವದಾಸಿ ಪದ್ಧತಿ ಅಂದ್ರೇನು. ಅವ್ರನ್ನ ದೇವರ ಹೆಸರಿನ ಮೇಲೆ ಮುತ್ತಿ ಕಟ್ತಾರ. 5-6 ಜನ ಗಂಡ್ಮಕ್ಳು, 6 ಜನ ಗಂಡ್ಮಕ್ಳು, 5 ಜನ ಗಂಡ್ಮಕ್ಳು ಮನೆಯಾಗಿರ್ತಾರ. ತಂದೆ ತಾಯಿ ನೋಡ್ಕೊಳಕ್ಕೆ ನಮ್ಮ ಅಜ್ಜಿ ನೋಡ್ಕೊಳೋದು ಯಾರು ಇದ್ದಿಲ್ಲ. ಹಂಗಾಗಿ ನಮ್ಮ ಅಜ್ಜಿ ಆಶ್ರಯಕ್ಕಂತಾನೆ ನಮ್ಮ ತಾಯಿನ ದೇವದಾಸಿ ಬಿಟ್ರು. ಅವ್ರ ಅಣ್ಣ ಕರ್ಕೊಂಡು ಹೋಗ್ಕೇಸಿ ದೇವದಾಸಿ ಸಮಾಜಕ್ಕೆ ವಿರುದ್ಧವಾಗಿ ಹೋಗ್ಕೇಸಿ ಆಕೆ ಮುತ್ತು ಕಟ್ಸ್ಕೊಂಡ್ಬಂದ್ರು ಹೊಸಪೇಟೆಯಲ್ಲಿ. ನಮ್ಮ ತಾಯಿನ 10 ವರ್ಷ ಇರ್ಬೇಕಾದ್ರೆ ಕಟ್ಸ್ಕೊಂಬಂದಿಂದ ನಮ್ಮ ತಾಯಿ ಮೆಚರ್ಡ್ ಆಗಿರೋದು. 11 ವರ್ಷಕ್ಕೆ ಒಂದು ಮಗುವಿನ ಜನ್ಮ ಕೊಡ್ತಾರೆ ನಮ್ಮ ತಾಯಿ. 11ನೇ ವರ್ಷಕ್ಕೆ ಸುಮಾರು 18 ವರ್ಷಕ್ಕೆ ಮಕ್ಕಳನ್ನ ಬಿಟ್ಟು ಕೇಸಿ ಬಾಂಬೆಕ್ಕ ಹೊಟ್ಟೆ ತಿಕ್ಲಿಕ್ಕೆ ಸುಮಾರು ಜನ ದೇವದಾಸಿ ತಾಯಂದ್ರು ಅಲ್ಲಿ ಹೋಗಿದ್ರು ಜೀವನ ಕಟ್ಕೊಳಕಂತಾನೆ. ಮಕ್ಕಳನ್ನ ಮನೆಯಲ್ಲಿ ಬಿಡೋದು, ತಾಯಂದ್ರು ಅಲ್ಲಿಗೆ ಹೋಗೋದು. ಹಂಗ ಆ ಒಂದು ಪರಿಸ್ಥಿತಿ ಒಳಗ ನಮ್ಮ ತಾಯಿ ಅಲ್ಲೇ ಹೋಗಿ ನಮ್ಮ ಅಜ್ಜಿ ಮನೆಯಲ್ಲ ನಮ್ಮನ್ನ ಬಿಟ್ಟಿರೋದು. ನಮ್ಮ ಅಜ್ಜಿ ನಮ್ಮ ಮಕ್ಕಳನ್ನ ಸಾಕಿ ಬೆಳೆಸಿ ನಮ್ಮ ಅಜ್ಜಿನೇ ನಮ್ಮನ್ನೆಲ್ಲ ಮದುವೆಲ್ಲ ಮಾಡಿಕೊಟ್ಟಿದ್ರು. ನಮಸ್ತೆ, ನನ್ನ ಹೆಸರು ಮಹಾನಂದ ಅಂತ. ನಾನು ಒಬ್ಳು ದೇವದಾಸಿ ಮಹಿಳೆಯರಿ. ನಾನು ಒಬ್ಬ ದೇವದಾಸಿ ಯಾಕಾದೆ ಅನ್ನೋದು ನನ್ನ ಪ್ರಶ್ನೆ ಇವತ್ತಿಗೂ ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತೆ. ಅದನ್ನ ಹೇಳ್ಕೋಬೇಕಂತಂದ್ರೆ ನಮ್ಮ ತಂದೆ ತುಂಬಾ ಕುಡುಕ ಐತೆ.
ಹುಡುಕ ಇದ್ದ. ನಾನು 7ನೇ ಕ್ಲಾಸ್ ವರೆಗೆ ಶಾಲೆಗೆ ಹೋಗ್ತಿದ್ದೆ. ಶಾಲೆಗೆ ಹೋಗ್ಬೇಕಾದ್ರೆ 8ನೇ ಕ್ಲಾಸಿಗೆ ಹೆಸರು ಹಚ್ಬಿಡ್ದು ನಮ್ಮ ತಮ್ಮರೊಬ್ರು ಬಾವಿ ಒಳಗೆ ಬಿದ್ದು ತೀರ್ಕೊಂಡ್ಬಿಟ್ರು. ಅದ್ಲೇನ ಮಂಟನ್ ಬಂದ್ರ ಅವ್ರಿಗೆ ಗೋಲ್ಡ್ ಹಾಕಿ ಮದುವೆ ಮಾಡಿಕೊಡುವಂತ ಪರಿಸ್ಥಿತಿ ನಮ್ಮಲ್ಲಿ ಇರಲಿಲ್ಲ. ನಮ್ಮ ತಂದೆ ದಿವಸ ಕುಡಿಯೋದು ಬಂದ್ ನಮ್ಮ ತಾಯಿ ಅವ್ರು ಹೊಡೆಯೋದು ಮಾಡಕತ್ರು. ನಮ್ಮ ತಂದೆ ತೀರ್ಕೊಂಡ ನಂತರ ನಮ್ಮ ತಮ್ಮ ತೀರ್ಕೊಂಡ ನಂತರ ನಮ್ಮ ತಾಯಿ ಏನಾಗಿದ್ರು, ಮಾನಸಿಕವಾಗಿ ತುಂಬಾ ನೋವನ್ನು ಅನುಭವಿಸಕರು. ನಮ್ಮ ತಂದೆ ಬಂದ್ ಹೊಡಿದ್ರು. ನಮ್ಮ ತಮ್ಮ ಇನ್ನ 2 ತಮ್ಮಂದಿರಿದ್ರು, ಅವ್ರು ತುಂಬಾ ಚಿಕ್ಕವ್ರಿದ್ರು. ನಮ್ಮ ಅಜ್ಜಾರ್ ಏನ್ ಮಾಡಿದ್ರು, ನಮ್ಮ ತಾಯಿ ಅವ್ರ ಅಪ್ಪಾರ ಏನ್ ಮಾಡಿದ್ರು, ಇಲ್ಲ ನೀನು ಮನ್ಯಾಗನ ಇದ್ ಬಿಟ್ರೆ ನಿಮ್ ತಮ್ಮ ನಿನ್ ಜಪಾನ ಮಾಡಕ್ ಆಗುತ್ತ, ನಿಮ್ ತಮ್ಮಗಳು ನೋಡ್ಕೋಕ, ನಿಮ್ ತಾಯಿ ನೋಡ್ಕೋಕ, ನೀನ್ ಏನಾದ್ರೂ ಬೇರೆ ಒಂದು ಮದುವೆ ಹೋಗಿದ್ರ ನಿಮ್ ತಂದೆ ನಿಮ್ಮವ್ವನ್ ಬಡದ್ ಬಂದ್ಬಿಡ್ತಾರ, ನಿಮ್ ತಮ್ಮಗಳೆಲ್ಲ ಅನಾಥ ಆಗಿಬಿಡ್ತಾರ ಅಂತ. ನಮ್ಮ ತಂದೆ ಆತರ ನಮ್ಮ ಅವ್ವನ್ನ ಹೊಡಿತಿದ್ರು. ಕುಡ್ದು ಬಂದ್ರಂದ್ರೆ ಎಲ್ಲಿ ಹೊಡಿತಾರ ಅಂತ ಗೊತ್ತಿರ್ಲಿಲ್ಲ. ಮತ್ ಮದ್ವಿ ಮಾಡಕ್ ಅಷ್ಟಾದ್ರೂ ನಾ 14 ವರ್ಷದಾಗ ನಾನು ಮುತ್ ಕಟ್ಟಿದ ನಂತರ ನನಗ ಆ ಫೀಲ್ಡಿಗೆ ಹೋಗಕ್ ನನಗೆ ಇಷ್ಟ ಇರ್ಲಿಲ್ಲ. ಬೇರೆ ಅವನ್ನೆಲ್ಲ ನೋಡ್ತಿದ್ವಿ, ನನಗೆ ಆ ಫೀಲ್ಡ್ಗೆ ಹೋಗಕ್ ಇಷ್ಟ ಇಲ್ಲ. ಅಂದ್ರೆ 4 ವರ್ಷವರೆಗೂ ನಾನು ಇನ್ನೂ ಮದುವೆ ಆಗ್ಬೇಕಂತೇಳಿ ನಾನು ಆ ಫೀಲ್ಡ್ಗೆ ಹೋಗಕ್ ಇಷ್ಟಪಡ್ಲಿಲ್ಲ. 18 ವರ್ಷ ಏನ್ ಮಾಡಿದ್ರು, ಬೇರೆದವ್ರು ನಮ್ಮ ಅಪ್ಪಾರನ್ನ ಪ್ರಚೋದನೆ ಮಾಡಕತ್ರು, ಬೇರೆದವ್ರ ಹೆಚ್ಚು ಇಲ್ಲ ಅವಳಿದ್ರು ಅಂದ್ರೆ ನಮಗೆ ಇನ್ಕಮ್ ಆಗುತ್ತ, ನಮ್ ಹೊಟ್ಟೆ ತುಂಬಿಸ್ಕೊಳಕ್ ಆಗಂಗಿಲ್ಲ, ಕಷ್ಟ ಆಗುತ್ತ. ಆಕಿಗೆ ಆ ತರ ಫೀಲ್ಡ್ಗೆ ಹೋಗಾಕ್ ನೀವು ಆಜು ಬಾಜು ದೊಡ್ಡಮ್ಮಗಳಿಗೆ ಚಿಕ್ಕಮ್ಮಗಳಿಗೆ ಇವ್ರಿಗೆಲ್ಲ ಹೇಳಿ ಆ ಫೀಲ್ಡ್ಗೆ ಹೋಗಾಕ್ ಹೇಳ್ರಂತೆ ಒತ್ತಾಯ ಮಾಡ್ಸಕ್ ಹಚ್ಚರು. ಒತ್ತಾಯ ಮಾಡಂತಲ್ಲ ಆ ಫೀಲ್ಡಿಗೆ ನಾನು ಹೋದಾಗ ನಾನು ಅನುಭವಿಸಿದ ನೋವನ್ನ ತುಂಬಾ ಇದೆ. ಅದನ್ನ ಹೇಳ್ಕೊಳಕ್ಕೂ ಆಗದೇ ಇರುವಂತ ನೋವುಗಳನ್ನ ನಾವು ಅನುಭವಿಸ್ಬಿಟ್ಟಿವಿ. ಅದಾದ ನಂತರ ನನಗೆ 20 ವರ್ಷಕ್ಕೆ ಒಬ್ಬ ಮಗ ಹುಟ್ಟಿದ ನಂತರ ಒಬ್ರು ನನ್ನ ಜೊತೆಗೆ ಒಬ್ರು ಇರ್ತಾರ. ಅವ್ರು ಎಲ್ಲಿವರೆಗೆ ಇರ್ತಾರ ಅಂದ್ರೆ ನಾನು 9 ತಿಂಗಳು ಪ್ರೆಗ್ನೆಂಟ್ ಆಗುವವರೆಗೆ ಇರ್ತಾರ. 9ನೇ ತಿಂಗಳು ಪ್ರೆಗ್ನೆಂಟ್ ಆದಾಗ ನಾನು ಡೆಲಿವರಿ ಆದಾಗ ನಾನು ಬಿಟ್ಟು ಹೋಗ್ಬಿಡ್ತಾರ. ಹಾಸ್ಪಿಟ್ಲಿಗೆ ಡೆಲಿವರಿಗೆ ಹೋಗ್ತಾನು, ಕರ್ಯಾಕ್ ಹೋದ್ರೆ ನಾನು ಬರಾಕ್ ಆಗಂಗಿಲ್ಲ ಅಂತ ಹೇಳ್ಬಿಡ್ತಾರ. ಹಾಸ್ಪಿಟ್ಲ್ ಒಳಗೆ ಡೆಲಿವರಿ ಆದ ನಂತರ ಯಾರು ಬಿಲ್ ಕೊಡಾಕ್ ಮುಂದ್ ಬರೋದಿಲ್ಲ. ಎಲ್ಲರಿಗೂ ಅಂಗಲಾಸ್ತೀವಿ ಬಿಲ್ ಕೊಡಾಕ್. ಯಾರಾದ್ರೂ ಬರ್ರಿ ದೊಡ್ಡಮ್ಮಗಳು ಕಾಕಾಗಳು ಎಲ್ಲಾರು ಇದ್ರು, ಯಾರು ಕೂಡ ಬಿಲ್ ಕೊಡಾಕ್ ಮುಂದ್ ಬರಂಗಿಲ್ಲ. ಒಬ್ಬರ ಕಡೆ ಸಾಲ ಮಾಡಿ ಹಾಸ್ಪಿಟಲ್ ಬಿಲ್ ತುಂಬಿ ಡಿಸ್ಚಾರ್ಜ್ ಆಗಿ ನಾನು ಮಗನ್ ಕರ್ಕೊಂಡ್ ಮನೆಗೆ ಬರ್ತೀನಿ. ಮನೆಗೆ ಬಂದಾಗ್ರಿ ಒಂದೊಂದು ದಿವಸಕ್ಕೂ ಒಂದೊಂದು ತುತ್ತಿಗೂ ಊಟಕ್ಕೂ ಫ್ರೀ ಆಗಿ ಅಷ್ಟು ನೋವನ್ನು ಅನುಭವಿಸಿದೀವಿ. 2 ತಿಂಗಳ ಮುಗಿದ ನಂತರ ನಾನು ಮತ್ತೆ ಆ ಫೀಲ್ಡಿಗೆ ಹೋಗ್ಬೇಕಾಗುತ್ತ. ಆದ ನಂತರ ತುಂಬಾ ಕಷ್ಟ ಆಗುತ್ತೆ. ನಮ್ಮ ತಂದೆಯವ್ರು ಏನ್ ಮಾಡ್ತಾರ, ಡೈಲಿ ಇರೋ ಅಮೌಂಟ್ 150 ರೂಪಾಯಿ ಕೊಟ್ಟರೆ ನಮ್ಮ ಮನ್ಯಾಗ ಇರ್ಬೇಕು, ಇಲ್ಲಾಂದ್ರೆ ಇರೋದಿಲ್ಲ ಅಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ಅವ್ರು ಡೈಲಿ ಕುಡಿಯಾಕ ಬರೋದು ಬೇಕನ್ನೋ ಒಂದು ಪರಿಸ್ಥಿತಿಗಳು. ನಮ್ಮ ತಂದೆ ಅವ್ರು ಆ ತರ ಎಲ್ಲ ಹಿಂಸೆ ಮಾಡಿ, ನಮ್ಮ ತಾಯಿ ಅವ್ರಿಗೆ ಹಿಂಸೆ ಮಾಡಿ, ನಮ್ಮ ಕಡೆಯಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಅದೆಲ್ಲ ಮಾಡಿದ ನಂತರ ಅವ್ರು ಡೈಲಿ ದುಡ್ಡು ಕೊಡ್ಬೇಕು ಕುಡಿಯಾಕ. ಹಿಂಗಾಗಿ ಮತ್ತೊಬ್ಬರ ಜೊತೆಗೆ ನಾನು ಈ ಫೀಲ್ಡ್ ಬೇಡ ಅಂತ ಅನ್ಕೊಂಡಾಗ ಮತ್ತೊಬ್ಬಳ ಮಗಳು ಹುಟ್ಟಿದ ನಂತರ ನಾನು ಅವಾಗ ತ್ಯಾಗ ಮಾಡಿಬಿಡ್ತೀನಿ. ನನ್ನ ಮಗ ಹುಟ್ಟಿದಾಗ ಕಷ್ಟ ಆಗ್ಬಿಡುತ್ತ, ಮಗಳು ಏನ್ ಹುಟ್ಟತಾಳ ಈ ಫೀಲ್ಡ್ ಬ್ಯಾಡ, ನನಗೆ ಈ ಫೀಲ್ಡ್ ಇಂದ ನಾನು ಹೊರಗೆ ಬರ್ಬೇಕಂತೇಳಿ. ಯಾಕಂದ್ರೆ ನಾನು ಹಿಂದೆ ನೋವು ಅನುಭವಿಸಿದ ಸಾಕಿನ ನಾನು ನೋವು ಅನುಭವಿಸಬಾರ್ದು ಅಂತೇಳಿ ಒಂದು ಬರ್ಡ್ ಸಂಸ್ಥೆ ಅನ್ನುವಂತ ಒಂದು ಸಂಸ್ಥೆ, ಅದು ಒಂದು ಸಂಘಟನೆ ದೇವದರ್ಶಿ ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡ್ತಿದ್ರು. ದೇವದರ್ಶಿ HIV ಫೀಲ್ಡ್ ಅಲ್ಲಿ ಒಂದು ದೇವದರ್ಶಿ ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡ್ತಿತ್ತು. ಆ ಸಂಸ್ಥೆದವರು ಸರ್ವೆ ಬಂದಾಗ ನಾನು ಒಬ್ಬರು ಆಯ್ಕೆ ಮಾಡಿದ್ರು, ಅವ್ರು ರವಿ ಕಿತ್ತೂರ್ ಅಂತೇಳಿ. ಅವ್ರು ನಾನು ಆಯ್ಕೆ ಮಾಡಿದ್ರು, ನೀವು PR ಎಜುಕೇಟರ್ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡಕ್ ಬರ್ತೀರೇನಂತೇಳಿ. ಬರೀ 100 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು ಒಂದು ತಿಂಗಳಿಗೆ. 100 ರೂಪಾಯಿ ಪೇಮೆಂಟ್ಗೋಸ್ಕರ ನಾವು ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು. HIV AIDS ಬಗ್ಗೆ ತಾಯಂದ್ರಿಗೆ ಅವೇರ್ನೆಸ್ ಮೂಡಿಸೋದು, ಅವ್ರಿಗೆ ಕಾಂಡೋಮ್ ಸಪ್ಲೈ ಮಾಡೋದು, ಈ ತರ ಎಲ್ಲ ಕೆಲಸ ಮಾಡ್ಕೋತ ಬಂದಾಗ 2001ನೇ ಇಶ್ಯೂವರೆಗೂ ನಾವು 100-300 ರೂಪಾಯಿದವರೆಗೆ ಪೇಮೆಂಟ್ ಒಂದು ಕೆಲಸ ಮಾಡಿದ್ವಿ. 2001ನೇ ಇಶ್ಯೂವರೆಗ KHPT ಅವರು ಒಂದು ಪ್ರಾಜೆಕ್ಟ್ ಐಚಾಪ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಅನ್ನ ಕೊಡ್ತಾರ. ಪ್ರಾಜೆಕ್ಟ್ ಕೊಟ್ಟಾಗ ನಮ್ಮ ಕೋಆರ್ಡಿನೇಟರ್ ಅಂತ ಸೆಲೆಕ್ಟ್ ಮಾಡ್ತಾರ. ನನ್ನ ಮಗಳು 7 ತಿಂಗಳದಾಗಿರ್ತಾಳೆ. ಅವಾಗ ಆಕಿನ ಬಿಟ್ಟು ಬಾಗಲಕೋಟೆ ಬಿಳಿಗಿ ಅನ್ನುವಂತ ನಮ್ಮ ಊರಿಂದ 80 ಕಿಲೋಮೀಟರ್ ದೂರದಲ್ಲಿ ನನ್ನ ಮಗಳನ್ನ ಬಿಟ್ಟ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ. ಹೋಗಿ ಸುಮಾರು ಆ ಫೀಲ್ಡ್ ಅಲ್ಲಿ 10-12 ವರ್ಷ ಕೆಲಸ ಮಾಡ್ತೀವಿ. ಅದನ್ನ ಬಿಟ್ಟು ಬೇರೆ ಒಂದು ಸಂಸ್ಥೆ ಇರ್ತವೆ, ಬರ್ಡ್ಸ್ BDSS ಅಂತ ಹೇಳಿ ಒಂದು ಸಂಸ್ಥೆ ಒಳಗೆ ನಾವು ಸುಮಾರು 8 ವರ್ಷ ಕೆಲಸ ಮಾಡ್ತೀವಿ. ಅಲ್ಲಿ ದೇವದಾಸಿ ಮತ್ತು ದೇವದಾಸಿ ಮಕ್ಕಳ ಶಿಕ್ಷಣಕ್ಕೋಸ್ಕರ. ಯಾಕಂದ್ರೆ ಎಷ್ಟೋ ಜನ ತಾಯಂದ್ರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಅವ್ರಿಗೆ ನಾಲೆಜ್ ಇರಂಗಿಲ್ಲ, ಅವ್ರಿಗೆ ಮಕ್ಕಳು ಎಜುಕೇಶನ್ ಕಲಿಸ್ಬೇಕಿರಂಗಿಲ್ಲ, ಅವ್ರಿಗೆ ಮತ್ತೆ ಸಪೋರ್ಟಿವ್ ಯಾರು ಶಾಲಿಗೆ ಹೋಗ್ರಿನವ್ರು ಇರಂಗಿಲ್ಲ, ಅಭ್ಯಾಸ ಮಾಡ್ಸಾರ. ತಾಯಂದ್ರ ಏನ್ ಮಾಡ್ತಾರ, ಮಕ್ಕಳನ್ನ ಹೆತ್ಬಿಟ್ಟು ಅವ್ರವ್ರ ಈಗ ಇದೇ ಹೇಳಿದ್ರಿ ನಮ್ಮ ಸಿಸ್ಟರ್ ಹೇಳಿದಾಗ, ಈಗ ಹಡದ್ಬಿಟ್ಟು ಎಷ್ಟೋ ತಾಯಂದ್ರು ಬಾಂಬೆ ಪುಣೆದಲ್ಲೇ ಸೆಟ್ಲ್ ಆಗ್ಯಾರ. ಅಂತ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು, ಟ್ಯೂಷನ್ ಮೂಲಕ ಆ ಮಕ್ಕಳಿಗೆ ಅವೇರ್ನೆಸ್ ಮುಟ್ಟಿಸ್ಬೇಕು. ಅದ್ರ ಜೊತೆಗೆ ಚೈಲ್ಡ್ ಮ್ಯಾರೇಜ್, ಯಾಕಂದ್ರೆ ನಮ್ಮಲ್ಲಿ ಒಂದು ತಿಳುವಳಿಕೆ ಸ್ವಭಾವ ಕಡಿಮೆ ಇರೋದ್ರಿಂದ ಬಾಲ್ಯ ವಿವಾಹಗಳನ್ನ ಜಾಸ್ತಿ ಮಾಡ್ತಿದ್ರು. ನಮ್ಮ ತಾಯಂದ್ರು ಏನ್ ಮಾಡ್ತಿದ್ರು, ಈಗ ನಾನು ಬಹಳಷ್ಟು ಜನ ತಾಯಂದ್ರು ಈಗ ನಾನೊಬ್ಬಳು ದೇವದಾಸಿ ಆಗಿಳತ್ತಂದ್ರೆ ತನ್ನ ಮಕ್ಕಳನ್ನ ಯಾರು ಬಿಡಾಕ್ ಇಷ್ಟಪಡೋದಿಲ್ಲ. ಈಗ ನಾನೊಬ್ಬ ದೇವದಾಸಿ ಹೆಣ್ಮಗಳದನಂದ್ರ ನನ್ನ ಮಕ್ಕಳನ್ನ ಆ ಫೀಲ್ಡಿಗೆ ನಾನು ಬಿಡಾಕ್ ಇಷ್ಟಪಡೋದಿಲ್ಲ.
ಅದರ್ಸ್ ಈಗ ಮ್ಯಾರೇಡ್ ಇದ್ದವರು ಆ ದೇವದಾಸಿ ಪದ್ಧತಿಗೆ ಬಿಡ್ತಿರ್ತಾರೆ. ಹೀಗಾಗಿ ಅಂತ ಮಕ್ಕಳನ್ನ ದೇವದಾಸಿ ಬಿಡಬಾರ್ದು. ಮತ್ತು ಬಾಲ್ಯ ವಿವಾಹ ಮಾಡೋದ್ರಿಂದ ಏನ್ ಸಮಸ್ಯೆ ಆಗತ್ತೆ, ದೇವದಾಸಿ ಆಗೋದ್ರಿಂದ ಈಗ ನಾನೇನ್ ಸಮಸ್ಯೆಯನ್ನ ಅನುಭವಿಸ್ತಾ ಇದೀನಿ, ಮುಂದೆ ನಿಮ್ಮ ಮಕ್ಕಳು ಕೂಡ ಈ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಆ ತಿಳುವಳಿಕೆ ಹೇಳುವಂತ ಒಂದು ಪ್ರಾಜೆಕ್ಟ್ ಅಲ್ಲಿ ಸುಮಾರು 8 ವರ್ಷ ಕೆಲಸ ಮಾಡ್ತಾರೆ ನಾನು. ಅದಾದ ನಂತರ ಮತ್ತೆ ಆ ಪ್ರಾಜೆಕ್ಟ್ ಮುಗಿದ ನಂತರ ಕೋವಿಡ್ ಒಳಗ ವ್ಯಾಕ್ಸಿನೇಷನ್ ಮಕ್ಕಳಿಗೆ ಕೋವಿಡ್ ವ್ಯಾಕ್ಸಿನ್ ಹಾಕ್ಸುವ ಒಂದು ಪ್ರಾಜೆಕ್ಟ್ ಅಲ್ಲಿ KHPT ಒಳಗೆ 2 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ನಾನು ಈಗ ವಿಮುಕ್ತಿ ಧ್ವನಿ ಒಳಗ ಸುಮಾರು ಒಂದು 2-3 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಜಿಲ್ಲಾ ಸಂಚಾಲಕರಾಗಿ. ಈಗ ನನಗೆ ತುಂಬಾ ಖುಷಿ ಆಗ್ತದೆ, ತುಂಬಾ ಹೆಮ್ಮೆ ಆಗ್ತದೆ. ಅವಾಗ ನಾನು ಮಾಡ್ತಾ ಇರೋದಕ್ಕೂ ಈಗ ನಾನು ಮಾಡ್ತಾ ಇರೋದಕ್ಕೂ ನಾವು ಬರೀ ಬಾಗಲಕೋಟೆ ಜಿಲ್ಲೆಗೆ ಮಾತ್ರ ಸೀಮಿತ ಅಥವಾ ಸುಮಾರು ಕೆಲವೊಂದಿಷ್ಟು ಹಳ್ಳಿಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಇಡೀ ಕರ್ನಾಟಕದಲ್ಲಿ ಇರುವಂತ ನಮ್ಮ ದೇವದಾಸಿ ತಾಯಂದ್ರು ಸುಮಾರು ಜನ ಕಷ್ಟಪಡ್ತಾ ಇದ್ದಾರೆ. ಯಾವುದೋ ಒಂದೇ ಕಷ್ಟ ಅಲ್ಲ, ಅಂತಂದ್ರಿಂದನೂ ಶೋಷಣೆ ಒಳಗಾಗ್ತಿದ್ದಾರೆ, ತಾಯಿ ತಂದೆಯನ್ನು ಶೋಷಣೆ ಒಳಗಾಗ್ತಿದ್ದಾರೆ, ಸಮಾಜದಿಂದನೂ ಕೂಡ ಮಕ್ಕಳಿಗೆ ತಾಯಂದ್ರಿಗೆ ಶೋಷಣೆ ಆಗ್ತಾ ಇದೆ. ಇನ್ನೂ ಕೂಡ ನಮ್ಮ ತಾಯಂದ್ರಿಗೆ ಶೋಷಣೆ ಒಳಗಾಗುವಂತ ತಾಯಂದ್ರು ಅದಾರ, ಮಕ್ಕಳು ಅದಾರ. ಈಗ ಎಷ್ಟೋ ಜನ ಮಕ್ಕಳು ಎಜುಕೇಶನ್ ಮುಗಿಸ್ಕೊತಾರೆ, ಯಾರಿಗೂ ಜಾಬ್ ಇಲ್ಲ. ಉದಾಹರಣೆ ನನ್ನ ಮಗಳನ್ನ ಡಬಲ್ ಡಿಗ್ರಿ ಆಗೈತಿ, ಲೈಬ್ರರಿ ಸೈನ್ಸ್ ಮುಗಿದೈತಿ, ಜಾಬ್ ಇಲ್ಲ. ನನ್ನ ಮಗ BCom ಮುಗಿಸಿದ, ಎಲ್ಲಿಯೂ ಅವಕಾಶ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರು, ಯಾವಕ್ಕೂ ಕೂಡ ಅವ್ರಿಗೆ ಎಲಿಜಿಬಲ್ ಆಗ್ಲಿಲ್ಲ. ಆಗ್ಲಾರ್ದ ಬೇರೆ ಒಂದು ಅಂಗಡಿ ಒಳಗೆ ಕೆಲ್ಸಕ್ಕೆ ಹೋಗ್ತಾರೆ. ನಮಗೂ ಕೂಡ ಬೇರೆ ಮಕ್ಕಳ ತರ, ಬೇರೆ ಸಮಾಜದ ಮಕ್ಕಳ ತರ ನಮ್ಮ ಮಕ್ಕಳು ಗೋರ್ಮೆಂಟ್ ಒಂದು ನೌಕರಿ ಒಳಗೆ ಇರ್ಬೇಕು, ನಮ್ಮ ಮಕ್ಕಳು ಉನ್ನತ ಸ್ಥಾನದಾಗ ಇರ್ಬೇಕು ಅನ್ನುವಂತ ನಮಗೂ ಕೂಡ ಆಸೆ ಇದೆ. ಆದ್ರೆ ನಾವು ಯಾವ್ದೋ ಜಾಬಿಗೆ ನಾವು ಟ್ರೈ ಮಾಡಿದ್ರು ಕೂಡ ಸುಮಾರು 10 ಲಕ್ಷ ಕೊಡ್ಬೇಕು, 20 ಲಕ್ಷ ಕೊಡ್ಬೇಕು. ಯಾಕೆ ಇದು ಅನ್ಬೇಕಾಗಿತ್ತಂದ್ರ ನಮ್ ಬ್ರದರ್ಗೆ ಒಬ್ಬರಿಗೆ CDPO ನೌಕರಿ ಹಚ್ಚಿಸ್ಬೇಕಂತ ಹೇಳಿ ನಾನು ಒಬ್ಬರಿಗೆ ಒಂದು 8 ಲಕ್ಷ ರೂಪಾಯಿ ಕೊಡ್ತೀನಿ. ಸುಮಾರು 4 ವರ್ಷವರೆಗೂ ಜಾಬ್ ಹಚ್ತೀವಿ ಅಂತ ಹೇಳಿ 4 ವರ್ಷ ಆದ್ರೂ ಅವ್ರು ನಮಗ್ ಜಾಬು ಹಚ್ಚಲಿಲ್ಲ. ನಮ್ಗೆ ದುಡ್ಡು ಇಸ್ಕೊಳಕ್ಕೂ ಕೂಡ 2 ವರ್ಷವರೆಗೆ ಎಡ್ತಾಯಿಸಿ ನಮ್ಗೆ ದುಡ್ಡು ಕೊಟ್ಟರು. ಹಿಂಗಾಗಿ ಕಷ್ಟ ಆಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ನಿರುಪಮ ಅಂತ ಹೇಳಿ. ನಾನು ಈ ಒಂದು ದೇವದಾಸಿ ಕುಟುಂಬದ ಒಂದು ಮೊಮ್ಮಗಳು ಕೂಡ. ನಮ್ಮ ಅಜ್ಜಿ ದೇವದಾಸಿ ಆಗಿರೋದು, ನಮ್ಮ ತಂದೆಯ ತಾಯಿ. ಹಾಗಾಗಿ ನಾನು ಯಾಕಂದ್ರೆ ಸೋಷಲ್ ಆಗಿ 2000 ಇಸ್ವಿಯಿಂದ ಮಹಿಳೆಯರೊಟ್ಟಿಗೆ ಕೆಲಸ ಮಾಡೋದ್ರಿಂದ ಮಹಿಳೆಯರಲ್ಲಿ ನಾವು ಬರೇ ಮಹಿಳಾ ಸಂಘಗಳು ಮಾಡಿ ಕೆಲಸ ಮಾಡ್ತಾ ಇದ್ದೆ. ಆಗ ನಮ್ಗೆ ಸಮಾಜದ ಬಗ್ಗೆ 2001ರಲ್ಲಿ ಒಂದು ದೇವದಾಸಿ ಅನ್ನುವಂತ ಒಂದು ವಿಷಯ ಬಂತು. ಯಾಕಂದ್ರೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ನಾವೆಲ್ಲ ಮಹಿಳಾ ಸಂಘಗಳ ರಚನೆ ಮಾಡಕ್ ಹೋದಾಗ ಈ ಹಳ್ಳಿಯಲ್ಲಿ ದೇವದಾಸಿ ಬಿಡ್ತಾ ಇದಾರ, ಈ ಹಳ್ಳಿಯಲ್ಲಿ ದೇವದಾಸಿ ಬಿಡ್ತಾರ ಅಂತ. ಅವಾಗ ಅದಕ್ಕೂ ಮುಂಚೆ ನಮ್ಗೆ ಆಲ್ರೆಡಿ ಕಾಯ್ದೆ ಬಂದಿತ್ತು. ಈ ದೇವದಾಸಿ ಅನ್ನುವಂತ ಪದ್ಧತಿಯನ್ನ, ದೇವದಾಸಿ ತಾಯಿ ಆಗಿರುವಂತ ನೋವನ್ನ ಮಹಿಳೆಯರು ಹೇಳ್ಕೊಳ್ಳುವಂತ ಸ್ಥಿತಿ ಒಳಗಿದ್ದಾಗ, ಅಥವಾ ಅವ್ರಿಗೆ ಆಗಿರೋ ನೋವುಗಳನ್ನ ನಾವು ಕೇಳ್ಬಿಟ್ಟು ಅಥವಾ ಕಣ್ಣಿಲ್ಲೇ ನೋಡ್ಬಿಟ್ಟು ಇವು ಈ ತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು 2001ರಿಂದನು ಎಲ್ಲಿ ಆ ಹಳ್ಳಿ ಒಳಗ ದೇವದಾಸಿ ತಾಯಿಯಾಗಿ ಬಿಡ್ತಾರೋ ಆ ಒಂದು ತಿರಸ್ಕಾರ ಮಾಡ್ತಾ ಮಾಡ್ತಾ ನಾವು ಇಲ್ಲಿವರೆಗೂ ಬಂದ್ವಿ. ಮತ್ತೆ ವಾಪಸ್ ನಮ್ಗೆ ಯಾವಾಗ ಅಂದ್ರೆ ಪೂರ್ತಿ ನಾವು ತಾಯಂದ್ರ ಒಳಗೆ ಆಳವಾಗಿ ಸರ್ಚ್ ಮಾಡಿದ್ದು 2014ರಲ್ಲಿ. 2014ರಲ್ಲಿ ನಾವು ಮತ್ತೆ ಚಂದಲಿಂಗಪ್ಪ ಅವರು, ಮತ್ತೆ ಪಡಿಯಮ್ಮ ಅಂತ ಹೇಳಿ, ಇನ್ನೊಬ್ರು ಗಂಗಮ್ಮ ಅಂತ ಹೇಳಿ, ಮತ್ತೆ ನಮ್ಗೆ ಸಲಹೆಗಾರ ಕೂಡ ನಮ್ಮ MR ಬೇರಿ ಮತ್ತೆ ದಾನಪ್ಪ ಸರ್ ಕೂಡ, ನಮ್ಗೆ ಮಾರ್ಗದರ್ಶಕರು YJ ರಾಜನ್ ಸರ್ ಅಂತ, ಅವರು ಕೂಡ ಏನ್ ಮಾಡಿದ್ರು. ನೀವು ಮಾತಾಡಿ. ಯಾವಾಗ ಬಿಟ್ರಿ? ಅದರಿಂದ ಏನೇನು ನೋವು ಅನುಭವಿಸಿದ್ರಿ? ಸರ್ ನಮ್ಮನ್ನ ಸಣ್ಣ ಇರ್ತಾರೆ, ಗೊತ್ತಾ? 10 ವರ್ಷದಾಗ ಬಿಟ್ಟಾರ. ಆಗ ಆಮೇಲೆ ದೊಡ್ಡ ಕ್ಯಾನ್ ಅಂತ ಕಡೆ 4 ಕಳ್ಸಿದ್ರಿ. ಹೋಗಿ ಬಂದು ನಮ್ಗೆ ಇಷ್ಟ ಇಲ್ಲ, ಬಂದು ಊರಾಗಿರ್ತೀರಿ ಮತ್ತು ಒಬ್ಬರು ಸಂಸಾರ ಮಾಡ್ತಿರ್ತೀವಿ, ರಿಜಿಸ್ಟರ್ ಮಾಡ್ಕೊಂಡು 2 ಮಕ್ಕಳು ಹಾಕಿದ್ರು. ಇನ್ನು ನಾವು ಹೆಸರು ಹಚ್ಚುವ ನನಗೆ ಬೇರೆ ಹೆಸರು ಅದ, ಹಚ್ಚಬೇಡ ಹೆಸರು ಅದ. ನಾನು ಹೆಸರು ಹಚ್ಚಾಕನ ಮುಂದಾಗಿನ್ರಿ, ಹಚ್ಬೇಡ ನಾಳೆ ನಿಮ್ಮ ದೇವದಾಸಿಗೆ ಇನ್ನೂ ಮುಗಿಸ್ಕೊಂಡು ಅಂತ ಮಾಡಿದ್ರಿ. ಈಗ ನನ್ನ ಮಗ ಇಂಜಿನಿಯರ್ ಮಾತಾಡ್ಬಂದು ಬೆಂಗಳೂರಾಗ ಅವ್ರ ಮಗ ಅಲ್ಲೇ 15 ಸಾಲಿ ಕಲ್ತ್ಬಿಟ್ರೆ ಕೂಲಿ ಕೆಲಸ ನೀವು ಮಾತಾಡ್ತೀರಿ? ಅಲ್ಲಿ ನೋಡ್ಕೊಂಡು. ನನ್ನ ಹೆಸರು ಹುಲಿಯ ಮಂತ್ರಿ. ನಾನು 4ನೇ ಕ್ಲಾಸಿದ್ದಾಗ ಏನು ಚಿಕ್ಕವಳಿದ್ದರು, ದೇವದಾಸ ಸಂಬಂಧ ಏನು ಗೊತ್ತಿದ್ದಿಲ್ಲ. ನಮ್ಮ ಮನ್ಯಾಗ ನಾನು ಬೇಳೆ ಮಾಡಿ ತಂದೆ ತಾಯಿ ಮಕ್ಕಳನ್ನಾಗಿದ್ರು, ನಾವು ಬೇಕಿದ್ದೀನಂತ ಅದ್ರ ಸಂಬಂಧ ಆಗಿ ನನ್ನ ತನಕ ಬೇಕಂತೇಳಿ ನನ್ನ ಮನೆಯಾಗ ನೀವೆಷ್ಟು ದೇವದಾಸಿ ಮಾಡ್ತಾರೆ.
4ನೇ ಕ್ಲಾಸ್ ಇದ್ದೇನೆ. ನಿಮ್ಗೆ ಪ್ರಜ್ಞೆ ಇಲ್ಲ, ಗೊತ್ತಿಲ್ಲ ಅವಾಗ? ಇಲ್ಲ ರೀ, ನಂಗೇನು ಗೊತ್ತಿಲ್ಲ. ಆಯ್ತಾಯ್ತು. ಆಗುತ್ತನ್ನೋದು ನನಗೆ ಗೊತ್ತಿಲ್ಲ ರೀ, ನಾನು ಹೋಗಿದ್ದೀನಿ ಅಷ್ಟೇ. ಹಾ ಹಾ. ಇವಾಗ ಹಂಗಾಗಿಂದ ಹಂಗೆ ಬರ್ತಾ 15 ವರ್ಷದ ಮೇಲೆ ಹೆಂಗ ಮಾಡಿ ನನಗೂ ಒಂದು ಮಗು ಹತ್ರ ಬಂತು, ಗಂಡು ಮಗು ನಡೆದು. ಆ ಮಗು ಅದರಿಂದ ನನಗೆ ಎಲ್ಲ ತಿಳಿಸಿ ಬಂತ್ರಿ. ಬಂದಿಂದ ನಾನು ಒಂದು ಸಂಘಟನೆಗೆ ಸೇರ್ತೀನಿ. ಅವಾಗ ರಾಜ್ಯ ಮಹಿಳಾ ಒಕ್ಕೂಟ ಸಂಘ. ಅವಾಗ ಎಷ್ಟು ನಿಮ್ಗೆ ಗೊತ್ತಿಲ್ದಿರೋ ಏಜಲ್ಲಿ ಸೇರ್ಕೊಂಡ್ರಲ್ಲ, ಅವಾಗ ಎಷ್ಟು ಅವಮಾನ ಆಗಿತ್ತು, ನೋವಾಗಿತ್ತು? ಅವಮಾನ ಆಗಿತ್ತು ಭಾಳ, ನನಗೆ ಹಾ. ಅವಮಾನ ಆಗಿತ್ತು. ಅಮ್ಮನ್ ಕೇಳು. ಇವಾಗ ಇಲ್ಲಿ ಬರ್ಬೇಕಾದ್ರೆ ನನ್ನ ಮಕ್ಕಳು ನೀ ಇದನ್ನೆಲ್ಲ ಹೇಳ್ಕೊಂಡಕ್ ಹೋಗ್ತೀನಿ, ನಾವು ಹೋಗ್ಬೇಡ, ನೀನು ನಿನ್ನೆಲ್ಲ ಹೇಳ್ಕೊಬೇಡವ, ನಮ್ಗೆ ಕಷ್ಟ ಆಗುತ್ತೆ ಅಂತ ಅಂತಾರೆ ಮಕ್ಕಳೆಲ್ಲ. ನಮ್ಗೆ ತಾಯಿ ನಮ್ಮ ಮಕ್ಕಳು ಹೆಸರು ಕೂಡ ಹಚ್ಚಕ್ ಎಷ್ಟು ಕಷ್ಟ ಆಗೈತೆ ನಮ್ಗೆ. ನೀವು ಹೇಳುವ ಜೋರಾಗಿ ಹೇಳಿ. ನನಗೆ 3 ಮಕ್ಕಳು. ನಮ್ಮಪ್ಪ ನಮ್ಮಮ್ಮ 7 ವರ್ಷದ ಇದ್ನೈತೆ, 7 ವರ್ಷದಾಗ ಬಿಟ್ಟಾರ. ನನಗೆ ಗೊತ್ತಿಲ್ಲ. ನಮ್ಮಪ್ಪ ನಮ್ಮಮ್ಮ ತೀರ್ಕೊಂಡ್ರು. 3 ಜನ ಮಕ್ಕಳು. ನನಗೆ 2 ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿನಿ. ಸಿನಿಮಾ ನೋಡಿ ಹೆಂಗ ಅನಿಸ್ತಮ್ಮ ನಿಮ್ಗೆ? ನಾವು ಸರ್ ಸಿನಿಮಾ ಸೂಪರ್ ಮಾಡಿದ್ದೀವಿ. ಅದು ಕರೆಕ್ಟಾಗಿ ಮಾಡಿದ್ವಿ ಸರ್, ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ವಿ. ಇನ್ನು ಅವರೆಲ್ಲರೂ 4 ಜನ ಅರ್ಶಿನ ಕೊಂಬು ಕೊಳ್ಳಕ್ ಕಟ್ಟಿದ್ದು ತುಂಬಾ ಖುಷಿ ಆಯ್ತು ಸರ್ ನನಗೆ. ಅದು ನೋಡಿದ್ದಕ್ಕೆ ನಾನು ಇಲ್ಲಿ ಬರ್ಬೇಕಂತ ಅನಿಸ್ತೇನೆ, ನಿಮ್ಮ ನೋಡಕ್ಕಾಗಿ. ಅದಕ್ಕೆ ಇವತ್ತು ಹುಣ್ಣಿಮೆ ಇದ್ರು ಕೂಡ ಈಗ ಬಂದ್ಬಿಟ್ಟಿನಿ ಸರ್. ಪೂಜೆ ಬೇಡ ಏನ್ ಬೇಡ ಅಂತ ಬಂದ್ಬಿಟ್ಟೆ ನಾನು ಕಲ್ತ ತಕ್ಷಣ. ತುಂಬಾ ಖುಷಿ ಆಯ್ತು ಸರ್. ಖುಷಿ ಆಯ್ತು. ತಾಳಿ ಕಟ್ಸಿದ್ದು ಅವ್ರಿಗೆ ತಾಳಿ ಕಟ್ಟಿದ್ದು ಭಾರಿ ಖುಷಿ ಆಯ್ತು ಸರ್. ನಾವೆಷ್ಟು ಅನುಭವ ಪಟ್ಟಿದ್ದೀವಿ ಸರ್. ಒಂದು ಜೀವನ ಕೊಲ್ಲಿಬಿಟ್ರಲ್ಲ, ತುಂಬಿ ಜೀವನ ಕೊಲ್ಲಿಬಿಟ್ರಲ್ಲ. ಕೊಲ್ಲಿ ನಿಮ್ಮ ಮೇಲೆ ಹಾಕಿ, ನಿಮ್ಮನ್ನ ಒಳಗಡೆ ಹಾಕಿ, ಮಗಳ ಎಳ್ಕೊಂಡ್ ಹೋದ್ಲಲ್ಲ, ಬಂದು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ಲ ಮಗಳ ಗುಡಗಿ. ಬಹಳ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಬಳ್ಳಾರಿ ಡಿಸ್ಟಿಕ್ ಆಯ್ತು. ತಾವು ಪದ್ಧತಿಯಿಂದ ಹೊರಗಡೆ ಬಂದವರು, ದೇವದಾಸಿ ಪದ್ಧತಿ ವಿಮುಕ್ತರಾಗಿದ್ದ. ಅವಾಗ ನಿಮ್ಗೆ ಗೊತ್ತಿರ್ಲಿಲ್ಲ, ಏಜ್ ಗೊತ್ತಿರ್ಲಿಲ್ಲ? ಇಲ್ಲ ಸರ್, ನಾನು 8ನೇ ಕ್ಲಾಸ್ ಪಾಸ್ ಆಗಿದ್ದೆ ಸರ್. ನಮಗೆ ಮುಂದೆ ಬೇರೆ ಸ್ಕೂಲಿಗೆ ಸೇರಿಸಲಿಲ್ಲ. ಹಿಂಗಾಗಿ ದೇವದಾಸಿ ಪದ್ಧತಿ ಬಿಟ್ಟು ಮತ್ತೆ ನಾನು ಅಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ದೆ. ನಮ್ಮ ಅಪ್ಪರು ಯಾರವ್ರನ್ನ ಕರ್ಕೊಂಡ್ಬಂದು ಇದು ಮಾಡಿದ್ರು. 2 ಮಕ್ಕಳಾದ್ರು. 2 ಮಕ್ಕಳಾದ್ಮೇಲೆ ಮತ್ತೆ ನಾವಲ್ಲಿ ಲೋಡಿಂಗ್ ಇತ್ತು, ಲೋಡಿಂಗಿಗೆ ಹೋಗ್ತಿದ್ವಿ. ಲೋಡಿಂಗ್ ಮುಗಿದ್ಬಿಡ್ತು. ಲೋಡಿಂಗ್ ಮುಗಿದ್ಮೇಲೆ ಮತ್ತೆ ಹಂಗೆ ಎಲ್ಲಿ ಕೂಲಿ ಕೆಲಸ ಇರ್ತೈತೆ ಅಲ್ಲಿ ಹೋಗಿ ಕೂಲಿ ಮಾಡ್ಕೊಂಡು ಮಕ್ಕಳ ಜೋಪಾನ ಯತ್ನ ಮಾಡ್ಕೊಂಡು ಮತ್ತೆ ಇವಾಗ ಹಂಗೆ ಜೀವನ ನಡ್ಸಕತ್ತೀವಿ ಸರ್. ನೀವಮ್ಮ? ಈಗ ಸರ್ ಅವಾಗ ಕಷ್ಟ ಸರ್, ಇವಾಗ ಕಷ್ಟ ಇದ್ಮೇಲೆ ಅವಾಗ ಬಿಡ್ಕೊಂಬಿಟ್ಟಾರ, ಮೊದ್ಲದ್ದೇ ಇರೋದನ್ನ. ಈಗ ಏನ್ ಕಷ್ಟಗಳಿದೆಮ್ಮ? ಈಗ ಕಷ್ಟ ಸರ್, ಮತ್ತೆ ಮಕ್ಕಳು ಓದಿಸ್ಬೇಕು, ನಾವೇ ದುಡಿಬೇಕು, ಜೀವನ ನಡೆಸ್ಬೇಕು. ನಮ್ಗೇನು ಯಾರೇನು ನೋಡೋರಿಲ್ಲ. ಈಗಲೂ ಅಲ್ಲಿ ಇಲ್ಲಿ ಮುತ್ತು ಕಟ್ಟಿಸ್ತಾರ? ಈಗಿಲ್ಲ ಬಿಡಿ ಸರ್, ಯಾರು ಕಟ್ಸೋದಿಲ್ಲ, ಕಟ್ಸಲ್ಲ. ಈಗ ಬಿಟ್ಟಿದ್ದಾರೆ, ಈಗ ಎಲ್ಲ ಬಿಟ್ಕೊಂಡ್ಬಿಟ್ಟಾರ ಸರ್. ಇವಾಗ ಏನ್ ನಾವ್ ಅದೀವೋ ಅಷ್ಟೇ. ನಮ್ಮ ಮಕ್ಕಳು ನಾವು ಓದಿಸಿ ಸ್ವಲ್ಪ ಬುದ್ಧಿವಂತರ ಮಾಡಿ ಒಳ್ಳೆ ತನಕ ಬೆಳೆಸ್ಬೇಕಂತ. ಅಮ್ಮ ನೀವ್ ಯಾವರು? ನಮ್ಮದ್ರಿ ಬಾಗಲಕೋಟೆ ಜಮ್ಕಂಡಿ. ತಾವು ಬಿಟ್ಟು ಎಲ್ಲ ಎಷ್ಟು ವರ್ಷ ಆಯ್ತಮ್ಮ? ನಾವ್ರಿ ಅಲ್ಲಿ ನಾವು ಚೆನ್ನಾಗಿದಾಗ 10 ವರ್ಷದಾಗ ನಮ್ಗೆ ಕಳ್ಸ. ನಮ್ಮ ಅಪ್ಪನ ಕುಡಿಯೋಣ್ರಿ, ಕುಡಿಯವ ಮತ್ತೆ ಮನ್ಯಾಗ ನಡಿಬೇಕ್ರಲ್ಲ, ಸಣ್ಣ ತಮ್ಮಗಳ ಸಣ್ಣ ತಂಗಿಗಳ ಕಳಿಸ್ರು. 11 ವರ್ಷದಾಗ ಕಳಿಸ್ರು. ಅಲ್ಲಿ ನಮ್ಗೆ ಯಾವ್ದು ಗುರ್ತಿಲ್ಲ. ನಾನು ಅಳ್ಕೋತ್ ಕರ್ಕೋತಿದ್ನ ಮನಿ. ಎಲ್ಲಿ ಕಳಿಸಿದ್ರು? ಮುಂಬೈ ಕಡೆ. ಓ, ಅವ್ರ ಗರ್ವಾಲಿ ಅವ್ರು ಬೈಡ್ಲಕ್ಕತ್ತಾರ. ಬೈಡ್ಲಕ್ಕತ್ತಾರ. ನಾವು ವಾಲ್ಯ ಅಂದ್ರೆ ವಾಲ್ಯ ತಂದು ಕಿಶಂದ ನಾನು ಊರಿಗೆ ಕಳಿಸ್ರ ತಳಾಕೈತೀನಿ. ಊರಿಗೆ ಕಳಿಸ್ರ ಅಂತ ನಾನು ಬುದ್ಧಿ ಯಾವಾಗ ಬರ್ತಾರೆ ಆಗ ಬಾದಿನ್ರಿ. ನಾವು ಒಂದು ಕೆಲ್ಸಕ್ಕೆ ಹಾಕಿಲ್ಲ, ನಿಮ್ ಮನಿ ಕೆಲ್ಸಕ್ಕೆ. ಪೇಷಂಟ್ಗಳ ಅವ್ರು ಎಲ್ಲ ಹುಚ್ಚಿ ಬೆಳೆದು ಇನ್ನೂ ತನಕ ಅದನ್ನ ಮಾಡ್ಕೊತ ಬಂದ್ರಿ. ಈಗ 6 ಹೊತ್ತು ಊರಾಗ ಬಂದ್ ಮಕ್ಕಳಿಲ್ಲ, ಏನಿಲ್ಲ, ಒಬ್ಬಕ್ಕಿಲ್ಲ. ಯಾವಾಗ ಜುಗಾಲ ಫಾದರ್ ಹಾದಿಂದ್ರಿ ಹೋಗ್ಲಿಕ್ಕೆ ಎಲ್ಲ 2,000 ರೂಪಾಯಿ ಪೆನ್ಷನ್ ಬಂದ್ರೆ ತಗೊಳ್ಳೋದು, ತಿನ್ನೋದು. ಮನಿ ಇಲ್ಲ, ಏನಿಲ್ಲ, ಯಾರು ಹಿಂದೂ ಇಲ್ಲ ಮುಂದೂ ಇಲ್ಲ. ಸರ್ಕಾರಕ್ಕೆ ಏನ್ ಕೇಳ್ತೀರಮ್ಮ? ಸರ್ಕಾರಕ್ಕೆ ನಮ್ಗೊಂದು ಮನಿ ಕಟ್ಟಿಸ್ಕೊಡ್ರಿ. ಜಾಗ ಇದೆಯಾ? ಸ್ವಂತ ಜಾಗ ಇದೆಯಾ? ಆಯ್ತು, ಒಂದ್ ಈಟ ಅದು ಎಲ್ಲ ಸೋರ್ಬೇಕು. ಅವ್ರ ಮೇಡಮ್ದವ್ರು ಬಂದು ನೋಡಿ ಹೋಗ್ಯಾರ. ಅದ ಸರ್ಕಾರ ನಮ್ಗೆ ಹೊಟ್ಟೆ ತುಂಬ ಅಂತದ ಯಾವ್ದಾರ ಬೇಕಾದ್ರೆ ಉದ್ಯೋಗ ಹಚ್ಚತ್ತ, ಅದನ್ನ ಒಂದು ನಾವು ಹೇಳ್ಕೊತ ಮತ್ತೇನು ಮನೆ ಇಲ್ಲ ಇರೋದಕ್ಕೆ. ಇರಾಕ ಆಯ್ತ್ರಿ, ಪತ್ರಾದ ಮನೆ ಸೋರ್ತೈತಲ್ಲ. ಅದಕ್ಕೆ ಎಲ್ಲಾರ ಒಂದು ದಗದ ಇದ್ರು ನಾವು ದಗದ್ಕೊಂಡು ಹೋಗ್ಲಕ್ ತಯಾರ. ಊರಿಗೆ ಹೋದಾಗ, ನಮ್ಮ ಊರಾಗ ಹೋದಾಗ ಹಳಗಡ್ದಾಗ ದಗದಿಲ್ಲ. ದಗದಂದ್ರೆ ಕೆಲಸ ರೀ, ಕೆಲಸ.
ಕೆಲಸ ಕೊಡ್ರಿ ಅನ್ನೋದು, ಇಲ್ಲ ಅಂತಂದ್ರೆ ನಮ್ಮ ಒಂದು ಮನೆಯಾರ ಇದನ್ನ ಮಾಡ್ರಿ, ಅದನ್ನ ನಾವು ಹೇಳ್ಕೊತೀವಿ. ಪಾಪ ಅಮ್ಮರೇ, ನೀವೇ ಹಿರಿಯರು, ನೀವೇ ದೊಡ್ಡವರು. ಈ ಪದ್ಧತಿ ಎಲ್ಲ ಹೋಗಿರೋದು ಖುಷಿ ಆಯ್ತಾ ನಿಮ್ಗೆ? ಇವಾಗೆಲ್ಲ ಈ ಮುತ್ಕಟ್ಟ ಪದ್ಧತಿ ಎಲ್ಲ ಹೋಗಿದೆ, ಈಗ ಅದ್ರ ಬಗ್ಗೆ ಖುಷಿ ಇದೆಯಾ ನಿಮ್ಗೆ? ಸಂತೋಷ. ಖುಷಿ ಸರ್. ನಮ್ಗೆ ಈ 6 ತಿಂಗಳಿಗೆ ತಂದೆ ಸತ್ತೋಗ್ಯ ನಮ್ಗೆ, 6 ತಿಂಗಳಿಗೆ ತಂದೆ ಸತ್ತನ. ಅಮ್ಮ ಜಾಯ್ಕ್ ಮೇಡ ಗಂಡಮ್ಮ ಇಲ್ಲ ಇಲ್ಲ, ಬೇಡ 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 ಬೇಡ. ಗಂಡಮ್ಮ ತಾಯಿ ಜಾಯ್ಕ್ ಮಾಡಿ ಲಗ್ನ ಮಾಡಿಕೊಡಕ ಯಾರಿಲ್ಲ, ಅಡ್ಕೊಂಡ್ರಿಲ್ಲ, ತಂದೆನೇ ಇಲ್ಲ. ತಾಯಿ 7 ವರ್ಷ ಬಿಟ್ಟು ಹೊಡಿಬಿಟ್ಲ, ಬಿಟ್ಟು ಹೊಡಿಬಿಟ್ಲ, ಬೇರೆ ಕಡೆ ಮಡಿಕೆ ಮದಿ ಮಡಿಕ್ಯಾರ. ನಾ 7 ವರ್ಷ ತೆಗೆದ್ದಾಗ ಬಿಟ್ಟು ಹೊಡಿಯಲ್ಲ. ಗಂಡಮ್ಮ ಜಾಯ್ಕ ಸರ ಮದಿ ಮಾಡಿಕೊಡಕ್ ರೊಕ್ಕ ಬೇಕಲ್ಲ, ಬರ್ತಾನ. ಆ ಮುದಿಗೆ ಏನ್ ಮಾಡ್ಬಿಡತ್ತೆ, ಅಕ್ಕಿ ನೀವು ಮಾಡ್ಕೊಡಕ್ ಬೇಕಲ್ಲ ರೊಕ್ಕ, ಹಂಗೆ ಅಂತ ಅಂದು ಅದು ಬಂದವರಿಗೆ ಹುಡುಗಿನ ಏನ್ ಮಾಡ್ತೀನಿ, ಮುತ್ತು ಕಟ್ತೀನಿ ಅಂತ ಅಂದಂದು ಅದು ಏನ್ ಮಾಡ್ತೇವೆ ನಂದು ದೇವ್ರ ಕಟ್ಗೆ ಬಂದ್ಬಿಡ್ತಾರೆ. ಎಲ್ಲಿಗೆ ಅದ ನನಗೆ ಕಟ್ಗೆ ಬಂದು ಮಾಡಿದ್ರೆ ಸತ್ರಿ ಮುಗಿ ಸತ್ತಿಂದ ಮಕ್ಕಳಾದ ನನಗೆ 2 ಮಕ್ಕಳು ಸತ್ತು ಹೋಗ್ಬಿಟ್ರು, ಗಂಡು ಮಕ್ಕಳು. ಲಗ್ನ ಮಾಡಿದ್ದೀನಿ ಸರ, ಸತ್ತು ಹೋಗ್ಬಿಟ್ರು. ಸ್ವಸ್ಥರು ನಮ್ಮ ಮೊಮ್ಮಕ್ಕಳದ ನನ್ನ ಕಷ್ಟ ಸುಖ ನೋಡಿಕೆ ನಮ್ಮ ಮಗ ಕುಂತ ನೋಡ್ರಿ. ಚಂದಲಿಂಗ ಅಂತ ಹೇಳಿ ಕಲಾರ ಬಂದು ನನ್ನ ತ್ರಾಸು ಬಂದಾಗ ನನ್ನ ಅನ್ನ ಬಟ್ಟೆ ತರ ನಾನು ನೋಡಂತ ಮಕ್ಕಳಿಬ್ರು ಸತ್ತು ಸರ, ಸ್ವಸ್ಥರ ಅದಾರ, ಮೊಮ್ಮಕ್ಕಳದಾರ. ನಾನು ಎತ್ಕಿ ಒಳಗೆ ಕೆಲಸ ಮಾಡ್ತೀನಿ ಸರ. ಎಲ್ಲಾರ ದೇವದರ್ಶಿ ಬಿಟ್ಟದ ಸಾಫ್ ಮಾಡ್ದಲ್ಲ, ಎಡ್ಕಂದು ಬರ್ತೀನಿ, ಎಳ್ಕಂದು ಬರ್ತೀನಿ. ಪೇಷಂಟ್ ತಾಯಿ ಮಗನ ಕೂಡಿ ಎಳ್ಕೊಂಡೆ ಕೊಡ್ತೀವಿ. ಇಷ್ಟು ಜನ ಇರ್ತಾರೆ ಮುಂದೆ, ಇಲ್ಲದ್ರ ಸರ್ ಇವ್ರು ಎಲ್ಲ ನಮ್ಮ ಮುಂದ್ಗಡೆ ನಾವು ಇಬ್ಬರ ಮಾಡೋಕ್ಕಾಗಲ್ಲ ಅಲ್ಲದು. ಇಷ್ಟು ಜನ ಇರ್ತಾರ. ನಮ್ಮ ದಾನಪ್ಪನವ್ರು ಏನು ಮಾಡಿ, ಬೇರೆ ಅವರು ರತ್ನವರು ಎಲ್ಲ ನಮ್ಮ ತಾಯಿ ಅಂದ್ರೆ ನಮ್ಮ ಖುಷಿ ತಾರೆ ಸರ್. ನಮ್ಮದು ಕೊಪ್ಪಳ ಜಿಲ್ಲಾ. ನಾವು ಎಷ್ಟೊತ್ತಿನಾಗ ಎಲ್ಲಿ ಬಿಡ್ತಾರ ನಮ್ಮ ಮಗ ಅಷ್ಟೊತ್ತಿನಾಗ ಗಾಡಿ ತಗೊಂಡು ಪೊಲೀಸಿಗೆ ಫೋನ್ ಮಾಡಿ ಹೋಗ್ಬಿಡ್ತಾರೆ. ನಾವು ತಾಯಿ ಅಂದ್ರೆ ಕರ್ಕೊಂಡು ನಾವು ಹೋಗ್ಬಿಡ್ತೀವಿ ಸರ್. ರಾತ್ರಿ ಎಲ್ಲೇ ಬಿಡ್ತಾರ ಅವ್ರಂದ್ರೆ ಬಿಡುದಿಲ್ಲ, ಹುಡುಗಿಯಾಗ ಬಿಡ್ಲಿ, ಒಳ್ಳೆಯಾಗ ಬಿಡ್ಲಿ, ದಿಲ್ಲಿಯಾಗ ಬಿಡ್ಲಿ ಬಿಡ್ತಾರ. ಕರ್ಕತ್ತ ಮಾಡಿ ಮನೆ ಮಂದಿನ ಒಳಗಾಕಿ ಬಿಡ್ತೀವಿ, ಜೈಲಿಗೆ ಒಳಗಾಕಿ ಅನುಭವಿಸಿ ಅವ್ರನ್ನ. ಆಮೇಲೆ ಕ್ರಮ ತಗೊಂಡು ಎಲ್ಲೆಲ್ಲಿ ಬಿಡ್ಬಾರ್ದು ಪೇಪರ್ ಕೊಟ್ಟು ಬಿಡ್ತೀವಿ, ಎಲ್ಲ ಪೇಪರ್ ಕರೆಸಿ ಸರ್. ನಾವು ಇರತ್ತು ಮಾಡಿ ನಾವು ತಪ್ಪು ಬಿಡಿದೀವಿ. ಸರ್ಕಾರನೂ ನಮ್ಗೆ ಹಿಂದ್ ಬೆನ್ನೈತೈತೆ ಹಿಡಿಯಾಕ. ಮತ್ತೆ ನಮ್ಮ ತಾಯಂದ್ರೆ ಅದ್ರ ಎಲ್ಲ ಜಿಲ್ಲೆದ ನಮ್ಮ ತಾಯಂದ್ರೆ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾರ. ಅದಲ್ಲಿ ರಾಯಚೂರ್ಲಿಂದ ಎಮ್ಮರ್ ಬೇರಿಸ್ತಾರ ಅಂತ, ಜಾನಪಣ್ಣ ಅಂತ, ನಾಗರತ್ನ ಅಂತ ಮಸಿಗಿಲಿಂದ ಮಾತಾಡಿದ್ರು. ಅವರೆಲ್ಲ ಸಣ್ಣ ಕೆಲಸ ಮಾಡಿದ್ರು. ನಮ್ಗೆ ಅವ್ರನ್ನ ಕಟ್ಕೊಂಡು ನಾವು ಕಟ್ಕೊಂಡು ಎಲ್ಲ ತಾಯಂದ್ರೆ ಕರ್ಕೊಂಡು ಎಲ್ಲಾರು ಬಿಡ್ತಾನ ಬೆಳ್ತಾನ ಇಡ್ತೀವಿ. ಕಡಿಮೆ ಇದ್ದೀನಿ ನೋಡ್ತಾರೆ, ನಂಗೆ ವಯಸ್ಸಾಗೈತೆ, ಬೆಳ್ತಾನ ಬಂದಿ ನೋಡಿ ಸರ್. ನೀವು ನೋಡಕ್ ಹೇಳ್ಬೇಕು ನಮ್ ಕಷ್ಟ. ನಂಗೆ ಮನಿ ಇಲ್ರಿ, ಮನಿ ಹೊಡೆದು ಹಂಚಿನ ಮನಿ ಯಾರಿ ಮಕ್ಕಳಿಗೆ ಸಾಲ ಮಾಡಿ ಅಕ್ಷಯಕ್ಕೆ ಸಾಲ ಮಾಡಕ ಕೊಡಕ್ ಬೇಕು ರೊಕ್ಕ. ಅಕ್ಷಯಕ್ಕೆ ರೊಕ್ಕ ಬೇಕಲ್ಲ. ಈಗ ಅಕ್ಷಯ ಬಿಡು ಶಿಶು ಬಿಲ್ಡಿಂಗು ಮಂಗಳೂರು ಬೆಂಗಳೂರು ಹೋಗಿ ನಮ್ಗಿಲ್ಲ ಮಕ್ಳು ದುಡ್ಡಕ್ಕಾಗಲ್ಲ. ಕಟ್ಟಾಡ್ತಾರ ಮಕ್ಕಳು ಸ್ವಲ್ಪ ಈಗ ಎಷ್ಟಂಕರ ಐತ್ ಸರ. ಎಲ್ಲಿ ಬಿಟ್ರು ನಾವು ಬಿಡ್ಕೊಡ್ದಿಲ್ಲ. ನೀವಿಂದಾಗ ಇರ್ಬೇಕು, ನಮ್ಗೆ ನೀವು ಇರ್ಬೇಕು. ಖಂಡಿತವಾಗ್ಲೂ ಇರ್ತೀನಮ್ಮ, ಖಂಡಿತವಾಗ್ಲೂ ಎಲ್ಲೆಲ್ಲಿ ಬಿಡುದಿಲ್ಲ ಅವ್ರು. ಏನ್ ಸರ್, ಖಂಡಿತವಾಗ್ಲೂ ಇರ್ತೀನಿ ನಿಮ್ಮ ಜೊತೆ, ಖಂಡಿತವಾಗ್ಲೂ ಇರ್ತೀನಿ ನಾನು. ಬಾಪ ನೋಡಿ ಕೇಳ ನೀವು ಅವ್ರನ್ನ ನೋಡ್ಕೋತಾ ಇದ್ದೀರಾ? ಸರ್ ನನ್ನ ತಾಯಿ ಅಂತಾಗಿ ಜೊತೆಗೆ ಜೋರಾಗಿ ಮಾತಾಡಿ. ಅವ್ರನ್ನೊಬ್ಬರನ್ನೇ ಅಲ್ಲ, ಇದೇನು ರಾಜ್ಯದಲ್ಲಿ ಇರ್ತಕ್ಕಂಥ 46,000 ದೇವದಾಸಿ ತಾಯಂದ್ರು ಕೂಡ ನನ್ನ ತಾಯಂದ್ರು ಅಂತ ನಾನು ಅವ್ರ ಕೈ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರಿಸುಮಾರು ನಾನು ಮಾಡ್ತಾ ಇರೋಂಥ ಕೆಲಸ ಸುಮಾರು ಈಗ 10ರಿಂದ 15 ವರ್ಷ ಆಯ್ತು. ನಾನು ಈ ವೇದಿಕೆಯಲ್ಲಿ ವಿಮುಕ್ತ ದೇವದಾಸಿ ಇವತ್ತಿಗೂ ಅದು ಅಲ್ಲಲ್ಲಿ ಮಾಡ್ತಾ ಇದ್ದಾರಾ? ನಾನು ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ಹೇಳಿ ಜೋರಾಗಿ. ಸುಮಾರು 10-15 ವರ್ಷದಿಂದ ಈ ಕೆಲಸ ಮಾಡ್ತಾ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಅಂತಂದು ನಮ್ಮ ವೇದಿಕೆಯಲ್ಲಿ ನಾನು ಆ ವೇದಿಕೆಯ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಬರ್ತಿರೋದು. ಜೊತೆಗೆ ನನ್ನ ಹೆಸರು ಚಂದಾಲಿಂಗ ಕಲಾವಿದ ಅಂತಂದು ಮೂಲ ಒಬ್ಬ ನಮ್ಮ ತಂದೆ ಕೂಡ ಒಬ್ಬ ಕಮ್ಯುನಿಸ್ಟ್ ಹೋರಾಟಗಾರ.
ಕಮ್ಯುನಿಸ್ಟ್ ಮೂಲದಿಂದ ನಾನು ಬಂದಿರೋದು. ಅಲ್ಲ, ನಮಗೆ ಈಗ್ಲೂ ಅಲ್ಲಲ್ಲಿ ಬಿಡ್ತಾ ಇದಾರ ಆ ಉದಾಹರಣೆ. ಹಾಗಾಗಿ ಈ ವೇದಿಕೆ ಕಟ್ಟಿಗೆಯನ್ನು ನಾವು ಇದರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ದೇವದಾಸಿ ಪದ್ಧತಿ ಇನ್ನೂ ಜೀವಂತವಾಗಿ ಇದೆ, ಇದೆಯಾ? ಇಲ್ಲ ಅಂತಲ್ಲ, ಜೀವಂತವಾಗಿ ಇದೆ ದೇವದಾಸಿ ಪದ್ಧತಿ. ಸರ್ಕಾರ ದೇವದಾಸಿ ಪದ್ಧತಿ ನಿಂತಿದೆ ಅಂತ ಹೇಳ್ತಾರೆ, ಆದ್ರೆ ದೇವದಾಸಿ ಪದ್ಧತಿ ಇನ್ನೂ ನಿಂತಿಲ್ಲ. ಹಾಗಂತಂದು ಸಂಪೂರ್ಣವಾಗಿ ಇನ್ನೂ ಪರಿಪೂರ್ಣವಾಗಿ ದೇವದಾಸಿ ಪದ್ಧತಿ ಅಂತ ಐತಿ ಅಂತ ಹೇಳಕ್ಕಾಗಲ್ಲ. ಕಮ್ಮಿ ಆಗಿದೆ, ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಇನ್ನೂ ಸ್ವಲ್ಪ ದೇವದಾಸಿ ಪದ್ಧತಿ ಜೀವಂತವಾಗಿ ಕದ್ದು ಮುಚ್ಚಿ ಅಥವಾ ಹೊಸ ಮಾಡಲ್ ಆಗಿ ಹೊಸ ರೀತಿಯಲ್ಲಿ ದೇವದಾಸಿ ಪದ್ಧತಿ ನಡೀತಾ ಇದೆ. ಹೊಸ ರೀತಿ ಅಂದ್ರೆ ಹೊಸ ರೀತಿ ಅಂದ್ರೆ ಆಗ ದೇವದಾಸಿ ಪದ್ಧತಿ ಯಾವ ತರ ನಡೀತಿತ್ತು ಅಂತಂದ್ರೆ, ದೇವದಾಸಿ ಪದ್ಧತಿ ಅನ್ನೋದು ಒಂದು ಜಾತ್ರೆ, ಒಂದು ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ರು. ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯನ್ನ ದೇವದಾಸಿ ಮಾಡ್ತಾರಂದ್ರೆ, ಆ ಕುಟುಂಬದ ಮಗಳನ್ನ ದೇವದಾಸಿ ಮಾಡ್ತಾರಂದ್ರೆ ಆ ಓಣಿಗೆಲ್ಲ ಹಬ್ಬ ಊಟ ಹಾಕಿ ಮನೆಯಲ್ಲೆಲ್ಲ ಹಬ್ಬದ ರೀತಿಯಲ್ಲಿ ಜಾತ್ರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಹುಲಿಗೆ ಮಗು ಎಲ್ಲ ಮಗು ಕರ್ಕೊಂಡೋಗಿ ಹಬ್ಬ ಮಾಡಿ ಅಲ್ಲೊಂದು ಹೋಳಿಗೆ ಮಾಡಿ, ಹುಗ್ಗಿ ಮಾಡಿ, ಬ್ಯಾಟಿ ಮಾಡಿ, ಈ ತರ ಎಲ್ಲ ಮಾಡಿ ಅವರ ಮಗಳನ್ನ ಮುತ್ತು ಕಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಯಾವಾಗ ಸರ್ಕಾರದಿಂದ ಇವೆಲ್ಲ ಕಟ್ಟುನಿಟ್ಟಿನ ಆದೇಶ ಬಂತು, ಆಗಿನ ನಮ್ಮ ಹಿರಿಯ ಹೋರಾಟಗಾರರಿಂದ ಹೋರಾಟ ಮಾಡ್ತಾ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಆದಿಯಾಗಿ ಅನೇಕ ಜನ ಹೋರಾಟಗಳನ್ನು ಅದರ ಭಾಗವಾಗಿ ಇವತ್ತಿನ ದಿವಸ ದೇವದಾಸಿ ಪದ್ಧತಿ ನಿಂತಿದೆ. ಅಂದ್ರೆ ಇನ್ನು ಸ್ವಲ್ಪ ಇದೆ. ಈಗ ನಾವು ಅನೇಕ ವಿಷಯಗಳನ್ನ ನಾವು ತಮ್ಮ ಫಿಲಿಮ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಸ್ವಲ್ಪ ನೋಡಿದ್ವಿ. ನಾನು ಪೂರ್ತಿ ಫಿಲಿಮ್ ನೋಡಕ್ಕಾಗಿಲ್ಲ, ನನಗೆ ಎಂಟು ಸೇರೋದ್ರಿಂದ. ಹಾಗಾಗಿ ಅದರಲ್ಲೇ ತಾವು ದೇವದಾಸಿ ಮಗಳನ್ನ ಬಿಡುವಂತ ಸಂದರ್ಭದಲ್ಲಿ ತಾವು ಬಂದು ತಡೆಗಟ್ಟಿ ಅದರಿಂದ ಬಿಡಿಸಿ ಕರ್ಕೊಂಡೋಗಿ ಮದುವೆ ಮಾಡಿಸುವಂತ ಏನು ನಡೀತಾ ಇದೆಯಲ್ಲ, ಮಾಡಿದ್ರಲ್ಲ, ಅದೇ ರೀತಿಯಾಗಿ ಒಂದು ಸ್ಟೋರಿ ನಮ್ಮಲ್ಲೇ, ನನ್ನ ಊರ ಹೆಸರುಗಳೆಲ್ಲ ನಮ್ಮಲ್ಲೇ ಒಂದು ಸ್ಟೋರಿ ನಡೀತು. ಹಾಗೆ ನಮ್ಮ ಪಡೆಯಮ್ಮ ಪ್ರಸ್ತಾಪ ಮಾಡಿದ ಹಾಗೆ, ಊರಿನ ಒಬ್ಬ ಜಮೀನ್ದಾರ್ ಅಥವಾ ಊರಿನ ಸಾಹುಕಾರ ಒಬ್ಬ ದೇವದಾಸಿ ಆಗುವಂತಂದು ಒಂದು ಹುಡುಗಿ ಜೊತೆಯಲ್ಲಿ, ಆಕೆ ಜೊತೆಯಲ್ಲಿ ಇದ್ದು, ಆ ಹುಡುಗಿಗೆ ವಯಸ್ಸಾಗಿತ್ತು ಆಗ್ಲೇ 22 ವರ್ಷ. ಆಕೆ ಜೊತೆಯಲ್ಲಿ ಸಂಸಾರ ಮಾಡಿ 3-4-5 ವರ್ಷಗಳಲ್ಲಿ ಸಂಸಾರ ಮಾಡಿ, ಆ ಹುಡುಗಿ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ, ಇಲ್ಲ ನಾನು ನೀವು ಮದುವೆ ಮಾಡ್ಕೊಂಡ ಸಂದರ್ಭದಲ್ಲಿ, ಇಲ್ಲ ನಾನು ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ನಿನ್ನ ಜೊತೆ ಹಂಗೆ ಪಾರ್ಟ್ನರ್ಶಿಪ್ ಆಗಿ ನನ್ನ ಜೊತೆಗೆ ಇರ್ತೀನಿ, ನೀನು ನನ್ನ ಜೊತೆಗೆ ಅಷ್ಟೇ ನಾನು ಹೋಗೋದು ಬರೋದು ಮಾಡ್ತೀನಿ ನಿನ್ನ ಮನೆಗೆ ಅಂತಂದು ಆ ಹುಡುಗಿಗೆ 50,000 ರೊಕ್ಕ ಕೊಟ್ಟು ಆ ಹುಡುಗಿನ ದೇವದಾಸಿ ಪದ್ಧತಿಗೆ ಒಳಗಾಗಿರುವಂಥದ್ದನ್ನ ಮಾಡಿದಂಥ ಉದಾಹರಣೆಗಳು ಇದಾವೆ. ಅದು ನಮಗೆ ಗೊತ್ತಾಗಿ ನಮ್ಮ ವೇದಿಕೆಯಿಂದ ನಾವು ಅದನ್ನು ತಡೆಗಟ್ಟಿ ಪೊಲೀಸ್ ಇಲಾಖೆಗೆ ಹೋಗಿ ಅದನ್ನೆಲ್ಲ ಕಂಪ್ಲೇಂಟ್ ಮಾಡಿಸಿ ಆ ಪದ್ಧತಿಯಿಂದ ಹುಡುಗಿನ ಹೊರಗೆ ಕರ್ಕೊಂಡ್ಬಂದು ಆ ಹುಡುಗಿ ಕೂಡ ನಮ್ಮ ಮೇಲೆ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಎಲ್ಲವನ್ನು ಕೌನ್ಸಿಲಿಂಗ್ ಮಾಡಿ ತಿಳಿಸಿ ಹೇಳಿ ಆಕಿನ ಕೊನೆಗೆ ಬೇರೆ ರೀತಿ ಇದನ್ನ ಮಾಡಿ ಕನ್ವಿನ್ಸ್ ಮಾಡಿ ಆಕಿನ ಮದುವೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮದುವೆ ಮಾಡಿಸುವಂತ ನಮ್ಮ ವೇದಿಕೆ ಕೆಲಸ ಮಾಡಿದೆ. ಜೊತೆಗೆ ಈ ಪದ್ಧತಿ ನಿಲ್ಬೇಕಾದ್ರೆ ಅಂದ್ರೆ ಅವ್ರ ಮಕ್ಕಳಿಗೆ ಈ ತರ ಇರ್ಬೇಕಾದ್ರೆ ಅಂತ ಇನ್ನೂ ಸರ್ಕಾರದ ಗಮನ ಸೆಳೆದು 17-18ರಲ್ಲಿ ಆಗ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಆಂಜನೇಯ ಅವರಿದ್ರು. ಆಗ ಅವ್ರ ಗಮನಕ್ಕೆ ತಗೊಂಡ್ಬಂದು, ಸರ್ ದೇವದಾಸಿ ಮಕ್ಕಳ ಇನ್ನೂ ಮದುವೆ ಆಗದ ರೀತಿಯಲ್ಲಿದ್ದಾರ, ಅವ್ರು ಅನೇಕ ಜನ ಮದುವೆ ಆಗ್ತಾ ಇಲ್ಲ, ಅವ್ರನ್ನ ಇನ್ನು ಕೀಳು ಮಟ್ಟದಲ್ಲಿ ಈ ಸಮಾಜ ನೋಡ್ತಾ ಇದೆ, ಅವ್ರ ಮದುವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕೆಲವೊಂದು ಪತ್ರಿಕೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಅಂತ ಬರೆದ್ರು. ಉತ್ತರ ಕರ್ನಾಟಕದಲ್ಲಿ, ಈ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ದೇವದಾಸಿ ಮಕ್ಕಳ ಸಾಮೂಹಿಕ ಮದುವೆ ಮಾಡುವಂಥದ್ದು ನಮ್ಮ ವೇದಿಕೆ ಕೆಲಸ ಮಾಡ್ತೀವಿ ಸರ್. 2018ರಲ್ಲಿ ದೇವದಾಸಿ ಮಕ್ಕಳನ್ನ ಮದುವೆ ಮಾಡಿ ಅವ್ರಿಗೆ ಸರ್ಕಾರದಿಂದ ಒಂದು ಸ್ಕೀಮ್ ಅನ್ನು ಮಾಡಿಸಿ ಇವತ್ತಿನ ದಿವಸ ಅವ್ರ ಮಕ್ಕಳ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ 3 ಲಕ್ಷ ಕೊಡ್ತು ಅಂತ ಒಂದು ಸ್ಕೀಮ್ ಕೂಡ ಸ್ಟಾರ್ಟ್ ಮಾಡಿಸಿದ್ವಿ ಸರ್. ಹಾಗಾಗಿ ಇನ್ನೂ ಅಲ್ಲೇ ಮತ್ತೆ ಇಲ್ಲೇ ಏನು ಪಾಳ್ಯಗಾರಿಕೆ ಅಂತ ಬರ್ತಾ ಇದೆ ಅಲ್ಲ, ದೇವದಾಸಿ ಪದ್ಧತಿ ಮಾಡೋ ಕೆಲವೊಂದು ಕಡೆ ಎಲ್ಲ ಇವತ್ತಿಗೆ ದೇವದಾಸಿ ಮಕ್ಕಳನ್ನ ಅವ್ರನ್ನ ಬಳಸ್ಕೊಂಡು ಅವ್ರ ಜೊತೆಯಲ್ಲಿದ್ದು ಅವ್ರ ಮದುವೆ ಮಾಡ್ಕೊಂಡು ಕೂಡಲೇ ಅವ್ರನ್ನ ಜೀವಂತ ಕಡಿದು ಮುಚ್ಚಿರುವಂಥ ಉದಾಹರಣೆಗಳು ಇದಾವೆ ಸರ್. ದೇವದಾಸಿ ಮಕ್ಕಳನ್ನ ನೀನು ನನ್ನ ಜೊತೆ ನೀನು ಬಳಸ್ಕೊಂಡಿದೀಯಾ, ನೀನು ನನ್ನ ಮದುವೆ ಮಾಡ್ಕ, ನಮ್ಮ ಮನೆಯಾಗ ನಾನು ಕರ್ಕೊಂಡವಲ್ರು ಅಂತ ನಂದಂಥ ಸಂದರ್ಭದಲ್ಲಿ ಆ ಹುಡುಗಿಯನ್ನ ಜೀವಂತವಾಗಿ ಕಡಿದು ಮುಚ್ಚಿರುವಂಥ ರಿಯಲ್ ಘಟನೆ ಉದಾಹರಣೆಗಳು ಇದಾವೆ ಸರ್. ನಾವು ದಾನಪ್ಪಣ್ಣವರು, ನಮ್ಮ ಪ್ರೊಫೆಸರ್ ರಾಜೇಂದ್ರ ಅವರು ಕೂಡ ನಾವು ಮಾನವ ಆಯೋಗಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಅವ್ರನ್ನ ಕೇಸ್ ಮಾಡಿಸಿ ಒಳಗಾಕ್ಸುವಂತ ಉದಾಹರಣೆಗಳು ನಡೆದವು ಸರ್. ಯಾದಗಿರಿ ಜಿಲ್ಲೆಯಲ್ಲಿ ಜೀವಂತವಾಗಿ ಕಡ್ದಾಕಿದ್ರು ಸರ್. ಈ ನಿಟ್ಟಿನಲ್ಲಿರುವಂಥದ್ದು ಅವರ
ದಯಮಾಡಿ ಸರ್ಕಾರಕ್ಕೆ ಒಂದು ಮನವಿ. ಇವರೆಲ್ಲ ದೇವದಾಸಿ ತಾಯಂದರು ಏನು ನೋವು ಸಂಕಷ್ಟದಲ್ಲಿದ್ದಾರೆ, ಈಗಾಗಲೇ ಕೆಲವು ಸಹಕಾರ ಮಾಡಿದ್ದಾರೆ. ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ? ಹೆಚ್ಚಿಗೆ ಅವರ ಮಕ್ಕಳ ಕಲ್ಯಾಣಕ್ಕಾಗಿ ಏನೇನು ಮಾಡ್ಬೋದು ಅಂತ ದಯಮಾಡಿ ಯೋಚನೆ ಮಾಡಬೇಕು ಅನ್ನೋ ಬೇಡಿಕೆ ಇಡ್ತಾ ಇದೇ ಈ ಸಮಾನತೆ ಕೋರೋದಕ್ಕೋಸ್ಕರನೇ ನಾವು ಡ್ಯಾನ್ಗಾಡ್ ಸಿನಿಮಾ ಮಾಡಿರೋದು. ಇದೇ ನಮ್ಮ ಮೇಯ್ನ್ ತಿರುಳು, ಅಂದರೆ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬೇಕು ಅಂತ. ಹಾಗಾಗಿ ಎಲ್ಲರೂ ಸಂವಿಧಾನವನ್ನು ಗೌರವಿಸೋರು ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋರು ಡ್ಯಾನ್ಗಾಡ್ ಸಿನಿಮಾ ನೋಡಿ ನಮ್ಮ ಪ್ರತಿಕ್ರಿಯೆ ತಿಳಿಸಿ. ಥ್ಯಾಂಕ್ ಯು.